ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ಪ್ರದಾಯ ಜ್ಞಾನಪ್ರದಾಯ ವಿದುರಾಸುರ ಸೌಖ್ಯ ದುಃಖ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನವರಾಸುರ ಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದಿ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸುಪ್ರಾತ್ಮುಚ್ಯತೆ. ಓಂ ಓಂ ಅಸಾತೋ ಬ್ರಹ್ಮ ಜಿಜ್ಞಾಸಾ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಏವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಚಂಚಲಂ ಹಿ ಮನಃ ಕೃಷ್ಣ ರಮಾಧಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರ. ಯೋಯಂ ಯೋಗಃ ತ್ವಯಾ ಪ್ರೋಕ್ತಃ ಸಾಮ್ಯೇನ ವಸುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಕೃಷ್ಣ ವಸುಸೂದನ, ಅಯಂ ಯೋಗಃ ತ್ವಯಾ ಪ್ರೋಕ್ತಃ, ಈ ಯೋಗ ಹೇಳಿದೆಯಲ್ಲ ಸಾಮ್ಯೇನ, ಎಲ್ಲ ಕಡೆ ಸಮವರ್ತಿಯಾಗಿ ವರ್ತಿಸಬೇಕು, ಸಮದರ್ಶನ ಆಗಬೇಕು ಅಂತ ಹೇಳಿದೆಯಲ್ಲ. ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವ ಸ್ಥಿತಿಂ ಸ್ಥಿರಾಂ. ಇದೇನೋ ಒಮ್ಮೊಮ್ಮೆ ಬರಬಹುದು, ಆದರೆ ಸ್ಥಿರಾಮ ಸ್ಥಿತಿ, ಸ್ಥಿರವಾದ ಚಿಂತನೆಯನ್ನು ಹೊಂದಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಏತಸ್ಯಾಹಂ ನ ಪಶ್ಯಾಮಿ ಸ್ಥಿರಾಂ ಸ್ಥಿತಿ. ಯಾತಕ್ಕೆ? ಚಂಚಲತ್ವ, ಅದನ್ನು ವಿವರಣೆ ಮಾಡ್ತಾರೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರ. ಇದು ಚಂಚಲಂ ಹಿ ಮನಃ ಕೃಷ್ಣ. ಹಿ ಪ್ರಸಿದ್ಧಿ, ಕೃಷ್ಣನೇ ಹೇಳಿದ ಮಾತು, ನಿನ್ನೆ ಬಂದಿದ್ದ ವಿಷಯ ಹೇಳಿದ್ದ ಏನಂತ, ಮನಃ ಚಂಚಲಂ ಅಸ್ಥಿರಂ, 26ನೇ ಶ್ಲೋಕದೊಳಗೆ. ಆದ್ದರಿಂದ ಅದು ಚಂಚಲವಾದ ಮನಸ್ಸು, ಅದನ್ನು ಸಾಧನೆ ಅಂದರೆ ಇಷ್ಟೇ, ಚಂಚಲ ಮನಸ್ಸನ್ನು ಸ್ಥಿರ ಮಾಡೋದೇ ಸಾಧನೆ. ಮತ್ತು ಚಂಚಲ ಮನಸ್ಸನ್ನು ಸ್ಥಿರ ಮಾಡಿದಾಗ ಏನಾಗುತ್ತದೋ ಧ್ಯಾನವಾಗುತ್ತೆ, ದೇವರು ಕಾಣಿಸ್ತಾನೆ, ಮುಗಿದೋಗುತ್ತೆ ಅಷ್ಟೆ. ಮನಸ್ಸು ಎಷ್ಟು ಒಳ್ಳೆಯದು ಅಂತ ಕೇಳಿದ್ರೆ, ವೆಹಿಕಲ್ಲೇ ಸರಿಯಾಗಿದ್ದರೆ ಮಾತ್ರ ಗುರಿ ಮುಟ್ತೇವೆ ಹೊರತು ವೆಹಿಕಲ್ ಇಲ್ಲದ್ರೆ ಮುಟ್ಲಿಕ್ಕಾಗೋದಿಲ್ಲ. ಆದರೆ ಸರಿ ಇಲ್ಲದೆ ಹೋದರೂ ಮುಟ್ಲಿಕ್ಕಾಗೋದಿಲ್ಲ. ಅದಕ್ಕೆ ಅದು ಕಂಟ್ರೋಲ್ ಬರಬೇಕು. ಹೇಗೆ ಡ್ರೈವಿಂಗ್ ಕಂಟ್ರೋಲ್ ಅಂತ ಕರಿತೇವೋ, ಮನಸ್ಸನ್ನು ನಿಯಂತ್ರಣ ಮಾಡೋ ಶಕ್ತಿ ಇರಬೇಕು. ಅದನ್ನು ಪ್ರಮಾಥಿ, ಸುಮ್ಮನೆ ಹೋಗಲಿ, ಸುಮ್ಮನೆ ಕೂತ್ಕೊಳ್ಳೋಣ ಅಂದರೆ ಎಳ್ಕೊಂಡು ಹೋಗುತ್ತೆ. ಬೇರೆ ಇಂದ್ರಿಯಗಳು ಹಾಗಲ್ಲ, ಮನಸ್ಸು ಹೇಳಿದ ಮೇಲೆ ಹೋಗುತ್ತೆ. ಇದು ಹಾಗಲ್ಲ, ಯಾವಾಗಲೂ ಡಿಸ್ಟರ್ಬ್ಡೇ. ದುರ್ನಿಗ್ರಹಂ ಚಲಂ, ಬಲವತ್ ಹೋಗ್ಲಿಕ್ಕೆ ಎದ್ದು ಬೇಡ ಅಂತ ಹೇಳಿದರೆ ಸುಮ್ಮನೆ ಕೂತ್ರೆ ಹೇಳ್ಕೊಂಡು ಹೋಗುತ್ತೆ. ಹಿಡಿಲಕ್ಕೆ ಹೋದರೆ ಬಲ ಭಾರಿ ಬಲಿಷ್ಠ, ದೃಢಂ ಭಾರಿ ಕಷ್ಟ. ಆದ್ದರಿಂದ ನಮ್ಮ ಜೊತೆಗಿದೆ, ಅದನ್ನು ನಿರ್ಗ್ರಹಣ ಮಾಡಬೇಕು, ನಿಗ್ರಹ ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರ. ಗಾಡಿ ಹಿಡ್ಕೊಂಡು ಬಾ ಅಂತ ಹೇಳಿದರೆ ಹಿಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆಯಾ? ಹಿಡ್ಕೊಂಡು ಬರ್ತಂತ ಏನಿರೋದೇ ಇಲ್ಲ. ಆ ರೀತಿ ಆಯ್ತು, ಒಳ್ಳೆ ದೃಷ್ಟಾಂತ ಅದು. ವಾಯೋರಿವ ಸುದುಷ್ಕರ, ವಾಯೋರಿವ ಸುದುಷ್ಕರ, ಗಾಳಿಯ ನಿಗ್ರಹವನ್ನು ಮಾಡೋದು ದುಷ್ಕರ, ಸುಕರ, ಸುದುಷ್ಕರ, ಭಾರೀ ಕಷ್ಟ. ಆದ್ದರಿಂದ ನನಗೆ ಹಾಗೆ ಅನಿಸ್ತಾ ಇದೆ. ಅದು ಎಲ್ಲ ಸಾಧನೆಯ ಮೂಲಭೂತವಾದ ಮನಸ್ಸು, ಅದು ಚಂಚಲ, ಸ್ಥಿರವಾಗಬೇಕು, ಆಗೋದು ಕಷ್ಟ. ಅದು ಯಾವ ಸಾಧನೆಯೂ ಮಾಡೋದಕ್ಕಾಗೋದೇ ಇಲ್ಲ ಎಂಬ ಸ್ಥಿತಿ ಬಂದಾಗ ಶ್ರೀ ಭಗವಾನು ವಾಚ. ವಾಯೋರಿವ, ಗಾಡಿ ಹಿಡ್ಕೊಂಬ ಅಂತೇಳಿ ಕೈಯೊಳಗೆ ಹಿಡ್ಕೊಂಬರ್ಲಿಕ್ಕಾಗತ್ತೆ? ಕೈಯೊಳಗೆ ಗಾಡಿನ ಇಲ್ಲ, ಪಾತ್ರೆ ಒಳಗೆ ತರ್ತೀರ ಇಲ್ಲ, ಎಲ್ಲಿ ತಂದ್ರೂ ಹೋಯ್ತು. ಆ ದೃಷ್ಟಿಯಿಂದ ಅಲ್ಲ, ಇಂಪಾಸಿಬಲ್ ಹೇಳಕ್ಕೆ ಹೋಗ್ತಿದ್ದೆ. ವೆರಿ ಅಲ್ಲ, ವೆರಿ 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 ಡಿಫಿಕಲ್ಟ್.
ಯಾಕೆ? ವಾಯು ಇಂಪಾಸಿಬಲ್ ಅದು. ದೃಷ್ಟಾಂತ ಕೊಟ್ಟಾಗ ಏನು ಮಾಡ್ಬೇಕು? ಅದಕ್ಕೆ ಫುಲ್ ತಗೊಳ್ಬಾರ್ದು. ದುಷ್ಕರತ್ವ ದೃಷ್ಟಾಂತ. ಮತ್ತೆ ಬೇರೆ ತಗೊಂಡ್ರೆ ಏನು ಮಾಡ್ತಾರೆ? ಉತ್ತರ ಕೊಡೋಕೆ ಬರೋದಿಲ್ಲ. ಆ ರೀತಿ ಕಷ್ಟ. ಅದು ಸುಲಭ ಉತ್ತರ, ಒಂದು ಸ್ವಾರಸ್ಯ ಇದೆ ಹೇಳೋದಕ್ಕೋಸ್ಕರ. ವಾಯುವಿನಿಂದ ದುಷ್ಕರವಾದ್ರಿಂದ ವಾಯುದೇವರು ಹಿಡಿದ್ರೆ ಸುಲಭ ಅಂತಾರೆ. ವೆರಿ ಸಿಂಪಲ್. ಅದರಿಂದ ವಾಯೋರಿವ ಸುದುಷ್ಕರ, ಅದನ್ನು ನಿಲ್ಲಿಸೋದು ಭಾರಿ ಕಷ್ಟ. ಆ ಪ್ರಶ್ನೆಯಲ್ಲೇ ಉತ್ತರ ಇರೋ ಸ್ವಾರಸ್ಯ. ಎಷ್ಟೋ ಪ್ರಶ್ನೆಗಳಲ್ಲೇ ಉತ್ತರ ಇರುತ್ತೆ. ಕಂ ಸಂಜಗಾನ ಕೃಷ್ಣ, ಗೊತ್ತಾಯ್ತಾ? ಕಂ ಸಂಜಗಾನ ಕೃಷ್ಣ, ಯಾರನ್ನ ಕೃಷ್ಣ ಕೊಂದ? ಕಂ ಸಂಜಗಾನ ಕೃಷ್ಣ. ಸ್ವಲ್ಪ ಬಿಡಿಸಿಲ್ಲ ಉತ್ತರ ಇರುತ್ತೆ. ಅದಕ್ಕೆ ಒಳಗೆ ಉತ್ತರ ಇರತಕ್ಕಂಥ ಒಗಟುಗಳು, ಅದರೊಳಗೆ ಉತ್ತರ ಇರತಕ್ಕಂಥ ಒಗಟು. ಶ್ರೀ ಭಗವಾನು ವಾಚ. ಇದೆಲ್ಲ ಅರ್ಜುನ ದೇವ್ರನ್ನ ಕೇಳಿದಾಗ ಎಲ್ಲರೂ ದೇವ್ರನ್ನ ಕೇಳಬೇಕಾದ ಪ್ರಶ್ನೆ ಇದೆ. ಏನು ಉಪಾಯ ಇದಕ್ಕೆ ಅಂತೇಳಿ ಅದಕ್ಕೆ ಎಲ್ಲರಿಗೂ ಅದೇ ಉತ್ತರ, ಎಲ್ಲರಿಗೂ ಕೊಡೋ ಉತ್ತರನೂ ಅದೇ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತ್ವ ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಎಲ್ಲ ಸ್ಪೆಸಿಫಿಕ್ ಡಿಸೀಸ್ಗೆ ಅವರೊಬ್ಬರಿಗೆ ಔಷಧಿ ಕೊಟ್ಟರೆ ಸಾಕು. ಈ ಕೊರೋನಾ ಅಂತ ಅದಕ್ಕೆಲ್ಲ ಏನು ಮಾಡಬೇಕು? ಎಲ್ಲರಿಗೂ ಕೊಡಬೇಕು. ಯಾವುದನ್ನ? ಇಮ್ಯುನಿಟಿ ಬರಲಿಕ್ಕೆ. ಆ ರೀತಿಯೊಳಗೆ ಇದು ಮನಸ್ಸು ಎಲ್ಲರಿಗೂ ಸಂಬಂಧಪಟ್ಟ ಡಿಸೀಸ್ ಆದ್ದರಿಂದ ಸಾರ್ವತ್ರಿಕವಾದ ಉತ್ತರ. ರೋಗಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಪರಮಾತ್ಮ ಹೇಳಲಿಲ್ಲ. ಈ ರೋಗ ಬೇಸಿಕ್ ಆದ್ದರಿಂದ ಇದೊಂದು ಸಾಲ್ವ್ ಆದ್ರೆ ಏನಾಗುತ್ತೆ? ಅಲ್ಲಿಗೆ ಎಲ್ಲ ಸಾಲ್ವ್ ಆದಾಗ. ಅಸಂಶಯ ಅದು ಇವನ್ ಡಾಕ್ಟರ್ಸ್ ಹೇಳೋದು ಹಾಗೇನೆ. ಪ್ರತಿಯೊಂದು ರೋಗ ಬೇಸಿಕಲಿ ಸೈಕಲಾಜಿಕಲ್, ಆಮೇಲೆ ಫಿಸಿಯಾಲಜಿಕಲ್ ಆಗುತ್ತೆ. ಫಿಸಿಕಲ್ ಆಗಿ ಪ್ರಾಬ್ಲಮ್ಸ್ ಕ್ರಿಯೇಟ್, ಅಂದರೆ ಒಳಗಿಂದ ವ್ಯಕ್ತ ಆಗೋದು ಅಂತ. ಹಸಿವು ಒಳಗಿಂದ ಹೇಗೆ ಬರುತ್ತೋ ರೋಗನೂ ಒಳಗಿಂದನೇ ಬರೋದು. ಮೊದಲು ಅಲ್ಲಿರುತ್ತೆ, ಅದು ಸರಿ ಮಾಡ್ಕೊಂಡು ಬರೋದು ಯಾಕೆ? ಅದು ಹೇಳ್ತಾರೆ, ಎಂಥ ರೋಗ ಇದ್ದವರು ಕೂಡ ಗೆದ್ದವರು ಇದ್ದಾರೆ. 4 ಸ್ಟೇಜ್ ಕ್ಯಾನ್ಸರ್ ಗೆದ್ದವರು ಇದ್ದಾರೆ. ಯಾಕೆ? ಸ್ಟ್ರಾಂಗ್ ವಿಲ್ ಪವರ್. ಗೊತ್ತಾ? ವೆರಿ ವೀಕ್ ಇವನು, ಯಾವುದನ್ನು ಗೆಲ್ಲೋದಕ್ಕೂ ಆಗೋದು. ಅದು ವಿಲ್ ಪವರ್ ಇದ್ದರೆ ಅದು ಯಾವುದನ್ನು ಗೆಲ್ಲಬಹುದು, ಇಲ್ದವ್ರು ಯಾವುದನ್ನು ಗೆಲ್ಲಕ್ಕಾಗಲ್ಲ. ಅದೇ ಆತ್ಮನೋ ಬಂಧು ಆತ್ಮೈವ ವಿಪುರಾತ್ಮನಃ. ಅಸಂಶಯಂ. ಇವತ್ತು ಕಲಿಯುಗದಲ್ಲಿ ನಡೀತಾ ಇರೋ ಪ್ರಸಂಗ ಏನೋ, ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಪ್ರತಿ ಕ್ಷಣದಲ್ಲಿ ಏನಾಗ್ತಿರ್ಬೇಕದು? ನೀವು ಕಲ್ಲು ಹಾಕಿದ, ಮತ್ತೆ ಇನ್ನೊಂದು ಕಲ್ಲು ಹಾಕಿದ, ಮತ್ತೊಂದು ಕಲ್ಲು ಹಾಕಿದ, ಏನಾಗುತ್ತೆ ಅದು ಅಂದರೆ ಸ್ಟಿಲ್ ಆಗಬಾರ್ದು. ಸ್ಟಿಲ್ ಆದ ತಕ್ಷಣ ದೇವ್ರು ಕಾಣಬಾರ್ದು. ಅಷ್ಟು ಸ್ಪಷ್ಟವಾದ ಚಂದ್ರ ಮೇಲಿದ್ದಾನೋ ಕೆಳಗಿದ್ದಾನೋ ಗೊತ್ತಾಗಲ್ಲ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾನೆ. ಒಂದು ಕಲ್ಲು ಹಾಕಿರೋ ಸಾಕು, ಏನೇನು ಕಟ ಕಲ್ಲು ಹಾಕೊಂಡು ಹೋಗ್ತದೆ. ಅದೇ ದೃಷ್ಟಿ ಸರಿಗಿಟ್ಕೋಬೇಕು. ಶ್ರೀ ಭಗವಾನು ವಾಚ. ಅದು ಯಾವ ಸಾಧನೆಗೂ ವಿಘ್ನ ಅಂತ ಕರೆಯೋದಿಲ್ಲ. ಮನಸ್ಸು ಡಿಸ್ಟರ್ಬ್ ಆದರೆ ವಿಘ್ನ ಅಂತ ಕರೀತಾರೆ. ಉಳಿದು ಏನಾದರೂ ಆಗೋದಿಲ್ಲ. ಅದಕ್ಕೆ ಅವ್ನು ಲಾಸ್ ಆಗಿದೆ, ಅವನಿಗೆ ಗೊತ್ತಿಲ್ಲ. ಡಿಸ್ಟರ್ಬ್ ಆಗಲಿಲ್ಲ, ಅವನಿಗೆ ಗೊತ್ತಾಗ್ತಾರೆ ಡಿಸ್ಟರ್ಬ್ ಆದ. ಯಾತಕ್ಕೆ? ಅದು ಲಾಸ್ ತಾನೇ ಡಿಸ್ಟರ್ಬ್ ಮಾಡೋದಾಗಿದ್ರೆ ಲಾಸ್ ಆದ ತಕ್ಷಣ ಡಿಸ್ಟರ್ಬ್ ಆಗಬೇಕಾಗಿತ್ತು, ಆಗಲಿಲ್ಲ. ನನ್ನ ಮನಸ್ಸಿಗೆ ಬಂದ ತಕ್ಷಣ ಏನಾಯ್ತದ? ಡಿಸ್ಟರ್ಬ್. ಕಲ್ಲು ಅಲ್ಲೇ ಇದ್ರೆ ಏನಾಗೋದಿಲ್ಲ, ಹಾಕಿದ ತಕ್ಷಣ ಶುರುವಾಗ. ಅದಕ್ಕೇನೆ ಅದರಿಂದ ದೂರ ಇರೋದನ್ನು ಕಲಿಬೇಕು. ಶ್ರೀ ಭಗವಾನು ವಾಚ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಈ ಪ್ರಶ್ನೆ ಕೃಷ್ಣ ಏನು ಹೇಳಲಿಲ್ಲ, ಸುಳ್ಳು ಹೇಳ್ತೀವಿ ಬಿಡು ಅಂತ ಹೇಳಲಿಲ್ಲ, ಒಪ್ಕೊಂಡ ಸತ್ಯ ಅಂತ ಹೇಳಿದ. ಮನಸ್ಸು ಏನಂತ ಸುದುಷ್ಕರ, ಮನಸ್ಸಿನ ಒಂದು ನಿಗ್ರಹ ಸುದುಷ್ಕರ ಎಂಬ ಸರಿಯಾದ ಮಾತು. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತ್ವ ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅದಕ್ಕೆ ದುರ್ನಿಗ್ರಹಂ ಸುದುಷ್ಕರಂ ಎರಡು ಸರಿನೇ, ಆದರೆ ಅದು ಇಂಪಾಸಿಬಲ್ ಅಲ್ಲ. ಚಲವಾದ ಮನಸ್ಸು ದುರ್ನಿಗ್ರಹ ಸತ್ಯ, ಆದರೆ ಅದಕ್ಕೊಂದು ಪರಿಹಾರ ಇಲ್ಲ ಅಂತಲ್ಲ. ಅಭ್ಯಾಸೇನ ತ್ವ ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಎರಡಿದ್ರೆ ಸಾಧ್ಯ, ಅದು ಏನು ಕಷ್ಟ ಪಡೋದಿಲ್ಲ. ಆಗತ್ತೆ ಅಭ್ಯಾಸೇನ ತ್ವ ಕೌಂತೇಯ ವೈರಾಗ್ಯೇಣ ಚ. ಮೊದಲೇನು ಬೇಕು? ಅಭ್ಯಾಸ ಬೇಕು. ಆವೃತ್ತಿ ಅಸಕೃತ ಉಪದೇಶ ಬ್ರಹ್ಮಸೂತ್ರ ಶಾಸ್ತ್ರನೇ ಒಂದ್ಸತ್ತು ಹೋದ್ರೆ ಆಗೋದಿಲ್ಲ. ಬಾಯ್ಪಾಠ ಮಾಡೋಕೆ ಒಂದ್ಸಲ ಬಾಯ್ಪಾಠ ಆಗಿಬಿಡತ್ತಾ? ಏಕಪಾಠಿ ದ್ವಿಪಾಠಿ ಅಂತ ಇರ್ತಾನೆ. ಇವತ್ತು ತುಂಬ ಸರ್ತಿ ಹೇಳಿದ ಮಾತ್ರ ಅನೇಕ ಪಾಠಿ ಅಪಾಠಿಗಳು ಬರೋದೇ ಇಲ್ಲ. ಏನು ಹೇಳಿದ್ರೆ ಬರೋದು. ಆ ಸ್ಥಿತಿಗೆ ಹೋಗ್ಬಾರ್ದು. ಯಾವ ಸ್ಥಿತಿಗೆ ಹೋಗ್ಬೇಕು? ಅದಕ್ಕೆ ಅನಂತ ಎಷ್ಟು ಜನ್ಮ ಆಗಿದೆ, ಅಷ್ಟು ಜನ್ಮವನ್ನು ಪ್ರಯತ್ನ ಮಾಡಿರೋದೆ. ಶುಚಿ ಸಾಧನೆ ಮೊದಲೇ ಶುರುವಾಗಲ್ಲ, ಆಗಲೇ ಶುರುವಾಗೇ ಇರುತ್ತೆ. ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಬಟ್ ಮುಗಿದಿಲ್ಲ, ಯಾಕೆಂದರೆ ಮುಗಿತಾ ಇಲ್ಲ, ಬಿಟ್ಟು ಹೋಗ್ತಾನೇ ಇದೆ. ಅಭ್ಯಾಸ ಏನು ಕೌಂತೇಯ. ಅಭ್ಯಾಸ ಎಷ್ಟು ಅಭ್ಯಾಸ ಮಾಡಬೇಕು? ಎಷ್ಟದ್ದು ಬರೀಲಿ ಅಂತಾನೆ. ಬರೀ ಜಿರಾಕ್ಸ್ ಮಾಡಿಸ್ಬಿಟ್ರೆ 10 ಸಲ, ಒಂದ್ಸಲ ಬರೀ 1000 ಜಿರಾಕ್ಸ್ ಕಾಪಿ ಕೊಟ್ಬಿಟ್ರೆ 10,000 10 ಹೇಳಿದೆ 1000 ಮಾಡಿಸ್ಬಿಟ್ರಿ. ಅವನು ಬರಿಬೇಕಲ್ಲ, ಅವನು ತನ್ನ ಕೈಯಲ್ಲೇ ಬರಿಬೇಕು. ಅವಾಗೇನಾಗುತ್ತೆ? ಮನಸ್ಸು ಕೈ ಅಭ್ಯಾಸ ಮಾಡು ಅಂತ ಹೇಳಿದಾಗ ಹೇಳ್ಕೋತ ಬರೀತಾನೆ, ನಿಧಾನವಾಗಿ ಅದು ಅಭ್ಯಾಸ ಇರೋ. ಅವು ಎಲ್ಲೋ ನೋಡ್ತಾ ಬರೆದ್ರು ಬಂದ್ಬಿಡುತ್ತೆ. ನೋಡಿ ಬರೆಯೋದನ್ನ ತಿಳಿದುಕೊಂಡ್ರೆ ನೋಡದೆ ಬರಲಿಕ್ಕೂ ಬರುತ್ತೆ. ಅದಕ್ಕೆ ಕೌಂತೇಯ. ಶಾಸ್ತ್ರ ಬಿಟ್ಟು ಯಾವುದೋ ಅಭ್ಯಾಸ ಮಾಡಿದ್ರೆ ಏನು ಬರುತ್ತೆ?
ಇದು ಯಾಕೆ ಅಭ್ಯಾಸ ಪದ ಉಪಯೋಗ ಗೊತ್ತಾ? ಕಾಮನ್ ಎಲ್ಲ ಯಾವ ವಿದ್ಯೆ ಕಲಿಬೇಕಾದ್ರೆ ಕೂಡ ಏನಿರಬೇಕು, ಬರೀ ಶಾಸ್ತ್ರಾಭ್ಯಾಸ ಆದ್ರೆ ಏನಾಗ್ತಿತ್ತು, ಇದು ಬರೀ ಅಧ್ಯಾತ್ಮಕ್ಕೆ ಮಾತ್ರ ಆಗಬಾರದು. ಯಾವುದೇ ವಿದ್ಯೆಗೂ ಕೂಡ ಏನ್ ಬೇಕು, ಮನಸ್ಬೇಕು. ಮನೆಯ ಮನುಷ್ಯಾಣ ಕಾರಣ ಅನ್ನೋ ಪದ ಎಲ್ಲದಕ್ಕೂ ಕೂಡ ಅನ್ವಯ. ಮತ್ತೆ ಮನಸ್ಸಿಟ್ಟು ಕೇಳಲಿಲ್ಲ, ಫೇಲ್ ಆದ. ಮನಸ್ಸಿಟ್ಟು ಕೇಳಿದ, ಪಾಸ್ ಆದ. ಅದರಿಂದ ಕಾಮನ್ ಆಗಲಿಕ್ಕೋಸ್ಕರ ಅಭ್ಯಾಸ ಪದಕ್ಕೆ ಶಾಸ್ತ್ರ ಸೇರಿಸ್ಲಿಲ್ಲ. ನಾವು ಯಾತಕ್ಕೆ ಸೇರಿಸ್ಬೇಕು ಅಂತಾನೆ, ನಮಗೆ ಶಾಸ್ತ್ರ ಬೇಕಿರೋದ್ರಿಂದ, ಅದು ಅಧ್ಯಾತ್ಮ ಬೇಕಾದರೆ ಶಾಸ್ತ್ರನೇ ಹಾಕಲ್ಲ. ಅದೇ ಮೇನ್ ಸೋರ್ಸ್ ಆದ್ರಿಂದ ಅದನ್ನೇ ಸೇರಿಸ್ಕೋಬೇಕು. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಆದರೆ ಮಾರ್ಗ ಇದೆ. ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ವೈರಾಗ್ಯ. ಅಭ್ಯಾಸ ಗೊತ್ತಾಗಬೇಕು. ಶಾಸ್ತ್ರದ ಅಭ್ಯಾಸ ಪಾಸಿಟಿವ್ ಆಗಿರೋದು, ವೈರಾಗ್ಯ ಬಿಡ್ತಾ ಬರಬೇಕು. ಅವಾಗ ಏನಾಗುತ್ತೆ, ಮುಂದೆ ಹೋಗ್ಬೇಕಾದ್ರೆ ಹಿಂದಿನ ಬಿಡ್ಬೇಕು. ಹಿಂದೆ ಕಟ್ಕೊಂಡು ಮುಂದೆ ಹೋದ್ರೆ ಅಲ್ಲೇ ಇರ್ತಾರೆ. ಗಾಣದ ಸುತ್ತಿದಂತೆ ಮುಂದೆ ಹೋದ್ರೆ ಗಾಣ ಅಲ್ಲೇ ಇರ್ತಾರೆ, ಎಷ್ಟು ಸುತ್ತರೂ ಅಲ್ಲೇ ಇರ್ತಾರೆ. ಹಿಂದಿನ ಬಿಡದ ಹೊರತು ಒಂದು ಕಾಲು ಹಿಂದೆ ಮುಂದಿಟ್ಟ, ಹಿಂದಿನ ಕಾಲು ತೆಗೆದೇ ಹೋದ್ರೆ ಅಲ್ಲೇ ಇರ್ತಾರೆ. ತೆಗೆದು ಏನು ಮಾಡ್ಬೇಕು, ಅದನ್ನ ಇದನ್ನ ಮತ್ತೆ ಮುಂದಿಡೋದು. ಇದ್ರ ಹೊರಗೆಲ್ಲ ಗೊತ್ತಾಗುತ್ತೆ ಎಲ್ರಿಗೂ. ಶಾಸ್ತ್ರದಲ್ಲಿ ಬಂದಾಗ ಮಾತ್ರ ಆ ರೀತಿ ಮಾಡಿದರೆ ಸಾಧ್ಯ. ಅದು ವೈರಾಗ್ಯ ಶಬ್ದಕ್ಕೆ ಎರಡರ್ಥ. ವೈರಾಗ್ಯ ಹೇಗೆ ಬರಬೇಕು, ಅಲ್ಲೇ ಉತ್ತರ. ವಿ ಅಂದರೆ ವಿಷ್ಣು. ವಿಷ್ಣು ಭಕ್ತಿ ಬರ್ತಾ ಹೋದಂತೆ ಏನಾಗುತ್ತೆ, ವೈರಾಗ್ಯ ಬರ್ಲಿಕ್ಕೆ ಶುರು. ತದಲಂ ಬಹುಲೋಕ ವಿಚಿಂತನಯ ಪ್ರಪಣಂ ಕುರು ಮಾನಸ ಮೀಶಪತಿ. ಸುಮ್ಮನೆ ಓದಿದ್ರೆ ಶ್ಲೋಕ ಉತ್ತರ ಕೊಟ್ಟಕ್ಕೆ ಆಗಲಿಲ್ಲ, ದೇವ್ರು ಉತ್ತರ ಕೊಟ್ಟಿಲ್ಲ ಅಂತ ಅರ್ಥ ಇದ್ರು. ಅಭ್ಯಾಸ ಮಾಡು, ಸರಿ ಹೋಗುತ್ತೆ. ಮಾಡಿದ್ರೆ ಸರಿ ಹೋಗಲಿಲ್ಲ, ಮುಗಿದೋಯ್ತು ಅಷ್ಟೆ. ಉಪಾಯ ವೈರಾಗ್ಯ ಬರೋದಾದ್ರೆ ಯಾವಾಗ ಫಸ್ಟು, ಅದಕ್ಕೂ ಉತ್ತರ ಇಲ್ಲ. ಒಳ ನೋಡಿದ್ರೆ ಎರಡಕ್ಕೂ ಉತ್ತರ ಇಲ್ಲ. ಶಾಸ್ತ್ರಾಭ್ಯಾಸ ಏನು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯ. ವೈರಾಗ್ಯ ಶಬ್ದಕ್ಕೆ ಒಂದು ವೈರಾಗ್ಯ ಅಭಿಮಾನಿದೆ ರುದ್ರದೇವರು. ಮನಸ್ಸಿ ತಾನೇ ವೈರಾಗ್ಯ ಬರಬೇಕಾದ್ರು. ರುದ್ರ ಕೈಲಾಸವಾಸ ಗೌರೀಶ ಈಶಾ ಸ್ತೋತ್ರ ಮಾಡಿ ಸಹಾಯ ಮಾಡ್ತಾರೆ. ಫಸ್ಟಿಂದ ಎಳಿಬೇಕು ನಾವೀಗ. ನಮಗೆ ಡ್ರೈವಿಂಗು ಬರೋದಿಲ್ಲ, ನಿಲ್ಸಕ್ಕೂ ಬರೋದಿಲ್ಲ. ಡ್ರೈವರ್ನ ಕೇಳ್ಕೊಂಡು ನಿಲ್ಲಿಸ್ಬಿಡ್ತಾನೆ ತಕ್ಷಣ, ಗೊತ್ತಾಯ್ತಾ? ನಾವು ನಿಲ್ಸಕ್ಕೋದ್ರೆ ಅಪರಾಧ, ಅವನಿಗೆ ಡಿಸ್ಟರ್ಬ್ ಬೇರೆ ಆಗುತ್ತೆ. ಮುಂದೆ ಕಲ್ಲಿಗೆ ಹಾಕಿ ಪಲ್ಟಿ ಹೊಡೆದು ಎಲ್ಲರೂ ಹೋಗ್ಬಿಡ್ತಾರೆ. ನಿಲ್ಲಿಸೋದು ಅಂತ ಹೇಳಿದರೆ ಯಾರಿಗೂ ತೊಂದರೆ ಆಗದೆ ನಿಲ್ಲಿಸ್ಬೇಕು. ಅದಕ್ಕಿರೋ ಉಪಾಯ ಏನು, ಡ್ರೈವರ್ನ ಕೇಳು. ಜಡ ಪದಾರ್ಥಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ. ಅದಕ್ಕೇನು ಮಾಡ್ಬೇಕೀಗ, ಅಭಿಮಾನಿ ದೇವತೆಗಳಿಗೆ ಕೇಳಬೇಕು. ಅಭಿಮಾನಿ ರುದ್ರದೇವರಾದ್ದರಿಂದ ಅವ್ರು ಕೇಳಿದರೆ ಮನಸ್ಸೇನಾಗತ್ತೆ, ಅಲ್ಲಿಗೆ ಅಷ್ಟ ನಿಗ್ರಹ. ಅವ್ರು ಇಮ್ಮಡಿ ಸ್ಟಾಪ್ ಮಾಡಿಬಿಡ್ತಾರೆ. ಏನು ಇದೇ ಆಗೋದಿಲ್ಲ. ಇದೇ ಹೇಳ್ತಾರೆ, ಉತ್ತರಣೆ ಅಲ್ಲ ಅದು. ಒಂದು ಬರೀ ಅಭ್ಯಾಸ ಏನು ಎಷ್ಟೊತ್ತು ಅಭ್ಯಾಸ ಮಾಡೋದು, ಇವನು ಬರೋದು ಏನು ಅಭ್ಯಾಸ ಮಾಡೋದು, ಅದೂ ಇಲ್ಲ, ವಿಷಯನೂ ಇಲ್ಲ. ಹೀಗಾಗಿ ಅವರಿಗೆ ಅರ್ಥ ಆಗೋದಿಲ್ಲ. ರುದ್ರದೇವರು ಸೇರಿಸ್ಕೊಳ್ಳೋದೇ ಹೋದರೆ ಮುಂದಕ್ಕೆ ಬರೋದಿಲ್ಲ. ಇಲ್ಲಿ ವಾಯುದೇವರು ಹೇಗೋ ರುದ್ರದೇವರ ಹಾಗೆ, ವೈರಾಗ್ಯ ವಿಷ್ಣು ಹಾಗೆ, ತ್ರಿಮೂರ್ತಿಗಳು ಬಂದಿರೋದ್ರೊಳಗೆ. ಮೂರು ಅನುಗ್ರಹ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಅಲ್ಟಿಮೇಟ್ ದೇವರು. ಆದ್ದರಿಂದ ಕೊನೆಯಾಗಿದೆ ವೈರಾಗ್ಯೇಣ ಚ ಉಪಸಂಹಾರ ಪ್ರಬಲ. ವಿಷ್ಣು ಮೇಲೆ ಇದೆ ರಾಗ ಅಂದರೆ ಆಸಕ್ತಿ. ವಿ ಅಂದರೆ ವಿಷ್ಣು. ವಿಷ್ಣು ರಾಗ ವಿರಾಗ ತಸ್ಯ ಭಾವ ವೈರಾಗ್ಯ. ಅವಾಗೇನಾಯ್ತು, ಇದು ಸಮಸ್ಯೆ ಉತ್ತರ ಅದರಲ್ಲೇ ಹೇಳಿದಲ್ಲ, ಕಂಸಂ ಜಗಾನ ಕೃಷ್ಣ ಇದ್ದಾಗ ಪೂರ್ತಿ ಅದರಲ್ಲೇ ಉತ್ತರ ಇದೆ. ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸು ಸ್ವಾಧೀನಕ್ಕೆ ಬರುತ್ತೆ ಅಂತೇಳಿ. ಇದಾಗಲಿಲ್ಲ ಹೋಗಲಿಲ್ಲ ಅಂತ ಹೇಳಬೇಡ. ಅದಕ್ಕೊಂದು ಪದ ಮಹಾಬಾಹೋ ಪದ ಹಾಕಿದೆ. ಮಹಾಬಾಹೋ, ನೀನು ಯಾರು? ನೀನು ಎಲ್ಲರಿಗೂ ಹೇಳ್ತಾ ಇಲ್ಲ ನಾನೀಗ. ಮಹಾಬಾಹು ನೀನು. ಮಹಾಬಾಹು ಅಂದ್ರೇನು, ಸಮರ್ಥ. ಅದಕ್ಕೆ ನಿನಗೆ ಹೇಳ್ತಾರೆ ಅಂತ. ಅಲ್ಲ, ಅದಕ್ಕೆ ಗಟ್ಟಿಗೆ ಬೆಟ್ಟ ಹೊತ್ತೋತಾರೆ. ಒಂಟಿ ಕಾಲಲ್ಲಿ ಹೇಳೋದಿಲ್ಲ, ಗೊತ್ತಾಯ್ತು? ಎಲ್ವನಿಗೆ ಹೇಳೋದಿಲ್ಲ. ಯಾಕೆ, ಕಾಲಿಗೆ ಹತ್ತೋತಾರಲ್ಲ ಹಾಗೆ. ಶಕ್ತಿ ಇದೆ. ಮಹಾಬಾಹು. ನೀನು ಕ್ಷತ್ರಿಯ. ಕ್ಷತ್ರಿಯನಿಗೆ ಇದು ಹೊರಗುವರೆ ಎರಡೂ ಗೆಲ್ಲಬೇಕು. ಅದು ಎಲ್ಲರೂ ಈ ವಿಷಯ ಕ್ಷತ್ರಿಯರಾಗಬೇಕು. ಹೊರಗಿನ ಶತ್ರುಗಳನ್ನ ಎಲ್ಲದಕ್ಕೆ ಕಂಪ್ಲೇಂಟ್ ಕೊಡುವುದು. ಮನಸ್ಸತ್ರ ಯಾರಿಗೆ ಕಂಪ್ಲೇಂಟ್ ಕೊಡ್ತೀರಿ? ತಾನೇ ಹೋರಾಡು. ಆದ್ದರಿಂದ ನೀನು ಈಗ ಒಳಗೆ ಕ್ಷತ್ರಿಯನಾಗಲೇಬೇಕು. ತಿಳ್ಕೊಳ್ಳೋಕ್ಕೆ ಹೇಳೋದಕ್ಕೆ ಬ್ರಾಹ್ಮಣನಾದರೆ ಸ್ವತಃ ಮಾಡಲಿಕ್ಕೆ ಕ್ಷತ್ರಿಯನಾಗಿರ್ಬೇಕು. ಅದಕ್ಕೆ ಆಚಾರ್ಯ ಏನಂತ ಹೇಳಿದರು, ಬಾಹೋರ್ಬಲಾತ್ ಜ್ಞಾನಬಲಾಚ್ಚ ಧರ್ಮ ರಕ್ಷ. ಧರ್ಮ ಉಳಿಬೇಕಾದ್ರೆ ಜ್ಞಾನ ಬಲನೂ ಇರಬೇಕು, ಬಾಹುಬಲನೂ ಇರಬೇಕಾದ್ರಿಂದ ಎರಡಕ್ಕೋಸ್ಕರ ಪ್ರಯತ್ನ ಪಡಬೇಕು. ಅಂದರೆ ಆಗ ಎಲ್ಲರೂ ಕ್ಷತ್ರಿಯರು, ಎಲ್ಲರೂ ಬ್ರಾಹ್ಮಣರು. ಒಳಗೆ ಎಲ್ಲರೂ ಒಳಗೆ ವರ್ಣಾಶ್ರಮ ತರಬೇಕು. ಅನೇಕ ವಿಧಗಳು. ಇದು ಒಂದು ರೀತಿ ಅರ್ಥ ಮಾಡಬೇಕು. ಯಾರಿಗೆ ಮಹಾಭಾವನ ಮಾಡೋ ಶಕ್ತಿ ನಿಮಗಿದೆ ಅಂತ ಅರ್ಥ. ಮೋಹಶಾಸ್ತ್ರ ಮಾಡೋ ಶಕ್ತಿ. ಯಾಕೆ ಮನಸ್ಸಿನ ಕಡೆ ಅನಸ್ತೇಶಿಯ ಕೊಡೋದು ಹುಡುಗರಿಗೆ ಕಷ್ಟ. ಅನಸ್ತೇಶಿಯ ಸ್ಪೆಷಲಿಸ್ಟ್ಗೆ ಸುಲಭ, ಭಾಳ ಸುಲಭ ಮಾಡ್ಲಿಕ್ಕೆ ಬರುತ್ತೆ ಅಂತ ನಿಮಗೆ. ಎಕ್ಸ್ಪರ್ಟ್ ಅವರು. ನೀವು ಮೋಹ ಮಾಡ್ಲಿಕ್ಕೂ ಬರುತ್ತೆ, ಜ್ಞಾನ ಕೊಡೋಕ್ಕೂ ಬರುತ್ತೆ. ಆದ್ದರಿಂದ ಸರಿಯಾದವರಿಗೆ ಜ್ಞಾನ ಕೊಡ್ತೀರಿ. ಉಳಿದು ಕರ್ಣರಿಗೆ ಒಳ್ಳೆ ಉಪದೇಶ ಮಾಡಿದ್ರು. ರಾವಣಿಗೆಲ್ಲ ಉಪದೇಶ ಮಾಡ್ಲಿಕ್ಕೆ ಹೋಗಲಿಲ್ಲ. ಭಸ್ಮಾಸುರನ ಉಪದೇಶ ಮಾಡಲಿಲ್ಲ.
ಅದರಿಂದ ಎರಡೂ ಬರುತ್ತೆ ನಿಮಗೆ ಮಾಡಿ ಅಂತ. ಎಲ್ಲೆಲ್ಲಿ ಮಹಾಬಾಹು ಅಂತ ಕರೀತಾರೆ, ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅಂತ. ಕೌಂತೇಯ, ಅದು ಇನ್ನೂ ಸ್ವಾರಸ್ಯ ಇದೆ. ಮಹಾಬಾಹು, ಮಹಾ ಅಂದರೆ ಮಹತ್ತತ್ವ ವಾಯುದೇವರು, ಅವರು ತಮ್ಮ ನೀನು ಅವ್ರ ಕೈಲಿದೆಯಲ್ಲ ಮತ್ತೆ ಯಾಕೆ ಯೋಚನೆ ಮಾಡ್ತೀವಿ ಹೋಗು ಅಂತ. ಮಾಡಿದ್ರು ವೆಹಿಕಲ್ ಇದೆಯಲ್ರಿ ಯಾಕೆ ಯೋಚನೆ ಮಾಡ್ತೀವಿ ಹೋಗಿ ಅಂತ ಹೇಳ್ತಾರೆ. ಎಷ್ಟು ದೂರ ಇದ್ದು ಕೂಡ ಐ ಓನ್ ವೆಹಿಕಲ್ ಡೋಂಟ್ ವರಿ ಅಂತ. ಆ ಟ್ರಾಫಿಕ್ಕು ಹೇಳೋಕ್ಕಾಗಲ್ಲ. ವೆಹಿಕಲ್ ಇದೆ ಓಕೆ, ಟ್ರಾಫಿಕ್ ಇದೆ ಕಷ್ಟ. ಈ ಸಂಸಾರಲ್ಲಿ ಎರಡೂ ಇದೆ, ಟ್ರಾಫಿಕ್ ಇದೆ, ಡಿಸ್ಟೆನ್ಸು ಇದೆ, ವೆಹಿಕಲ್ ಸರಿ ಇಲ್ಲ. ವೆಹಿಕಲ್ ಬರೀ ಕೆಟ್ಟ ತಡ್ಕೊಂಡು ಹೋಗೋ ವೆಹಿಕಲ್ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಷ್ಟೆ. ಅದು ಇದರ ನೀತಿಯಲ್ಲಿ ಬರುತ್ತೆ. ಎಷ್ಟೇ ದೂರ ಇದ್ದರೂ ಯೋಚನೆ ಮಾಡಬೇಕಾಗಿಲ್ಲ, ಗೊತ್ತಾಯ್ತಾ. ಅಥ್ವಾ ಯಾನವತಾಚಿತ ಇದರ ಮಾತು. ಎಷ್ಟೇ ದಾರಿ ಇದ್ದರೂ ಕೂಡ ಒಳ್ಳೆ ವೆಹಿಕಲ್ ಇದ್ದರೆ ದಾಟ್ಲಕ್ಕೆ ಬರುತ್ತೆ. ಇವತ್ತು ಸುಲಭ ಯಾತಕ್ಕೆ ಆಯಿತು, ಫ್ಲೈಟಲ್ಲಿ ಹೋಗಿ ಬಂದುಬಿಡ್ತಾರೆ ನಡಿ ಅಂತ. ದೂರ ಬೆಳಿಗ್ಗೆ ಸಾಯಂಕಾಲ ಇಲ್ಲೇ ಇರ್ತಾನೆ, ಓದೋ ಇಲ್ಲ ಡೌಟ್ ಬರುತ್ತೆ ಅವಾಗ. ಅಷ್ಟರ ಮಟ್ಟಿಗೆ ಅದು ಆಯಾಸ ಕೂಡ ಆಗಿರಲ್ಲ ಎಷ್ಟೋ ಸಲ. ಹೀಗಾಗಿ ನಮಗೆ ಅಷ್ಟು ಕ್ಲಿಯರ್ ನಡೀತೆ. ವೆಹಿಕಲ್ ಇದ್ದಿದ್ರಿ, ವೆಹಿಕಲ್ ಇಲ್ಲ, ತೊಗೊಳಕ್ಕೆ ಧನ ಇದೆ. ಒಂದು ಲೌಕಿಕದಲ್ಲಿ ವಿ ಕ್ಯಾನ್ ಡೂ ಎನಿಥಿಂಗ್ ಬೈ ವೆಲ್ತ್. ದುಡ್ಡಿದ್ದು ಬಿಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು, ಇದು ಲೌಕಿಕ. ಜ್ಞಾನ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ಅದು ಅಧ್ಯಾತ್ಮ, ಗೊತ್ತಾಯ್ತಾ. ಅವರೆಲ್ಲ ಜ್ಞಾನಿಗಳೆಲ್ಲ ಹಾಗೆ. ಅದೇನಿತ್ತು ಅವ್ರಿಗೆ ಕರ್ತಮರಿಗೆ ಬರೀ ಕೈಲಿ ಕೂತವ್ರು ಅಷ್ಟೇ. ಚಕ್ರವರ್ತಿ ಮಗಳು ಕೊಳ್ಳ ಬದಿ ಒಳಗೆ ಕೊಟ್ಟಿದ್ದಾರೆ. ಆಮೇಲೆ ಏನು ಮಾಡಿದ್ರು ಅವರು, ಟಕ ಬಂಗಾರ ಸಾಲು ಮನೆಗಳು, ಒಂದಲ್ಲ ಸಾಲು ಮನೆಗಳು, ವಿಮಾನ, ಗೋಲ್ಡನ್ ವಿಮಾನ. ವಯಸ್ಸು ಮುದುಕರಾಗಿದ್ರು ಹುಡುಗರಾಗಿಬಿಟ್ರು, ಕೂತ್ಕೊಂಡು ಇದು ಕೊಟ್ಬಿಟ್ಟು ಸ್ವರ್ಗಕ್ಕೆ. ಇದು ಯಾವುದಕ್ಕೆ ಸಾಧ್ಯವಾಯಿತು? ಫ್ಲೈಟಲ್ಲಿ ಹೋಗ್ಬರ್ಲಿಕ್ಕೆ ಯಾರಿಗೆ ಸಾಧ್ಯ? ದುಡ್ಡಿದ್ರೆ. ಸೊ ಹಾರೋಳಕ್ಕೆ ಯಾರಿಗೆ ಸಾಧ್ಯ? ಜ್ಞಾನ ಇದೆ ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಫಿಸಿಕಲಿ ಏನು ನಡೀತೀವೋ ಅದು ಅಧ್ಯಾತ್ಮ ಕನ್ವರ್ಟ್ ಆದ ತಕ್ಷಣ ವ್ಯಾಲ್ಯೂ ಚೇಂಜ್ ಆಗುತ್ತೆ. ವೈರಾಗ್ಯೇಣ ಚ ಗೃಹ್ಯತೆ. ಯಾವ್ದು ಮೊದಲೇನು ಹೇಳಿದ, ಅರ್ಜುನ ಪ್ರಶ್ನೆ ಏನು ಕೇಳಿದ್ದ? ನಿಗ್ರಹ ಕೇಳಿದ್ದ, ಗೃಹ್ಯತೆ ಉತ್ತರ ಕೊಟ್ಟ. ನಿಗ್ರಹ ಗೃಹ್ಯತೆ ಕಷ್ಟ ಇಲ್ಲ, ಹಾಗೆ ಆಗತ್ತೆ. ಕೆಲವು ಕೋರ್ಸ್ಗಳು ಭಾರಿ ಕಷ್ಟ. ಪಾಸ್ ಮಾಡಿದವ್ರು ಇದ್ದಾರೋ ಇಲ್ವಾ? ಇದ್ದಾರೆ, ತುಂಬ ಜನ ಮಾಡಿಲ್ಲ ನಂಬೋದು ನಿಜ. ಪ್ರೈಮರಿ ಸ್ಕೂಲಿಗೆ ಲಕ್ಷಾಂತರ ಜನ ಇದ್ದರೆ ಆಗಲೇ 1000 ಬರ್ತಾರೆ. ಆಮೇಲೆ ಲಕ್ಷಗಳೋಗಿ ಲಕ್ಷ ಆಗುತ್ತೆ, ಆಮೇಲೆ 1000, ಆಮೇಲೆ 100, ಆಮೇಲೆ ಜಸ್ಟ್ ಹ್ಯಾಂಡ್ಫುಲ್ ಅಷ್ಟೇ, 1 or 2 ಆ ರೀತಿ. ಸಂಸ್ಕೃತಿಗೆ ಎಷ್ಟು ಜನ ಇರ್ತಿದ್ರು ಗೊತ್ತಾ? ಒಬ್ಬರೇ ಇಬ್ಬರು ಅಷ್ಟೇ, ಒಬ್ಬರೇ. ಅದು ಇಷ್ಟು ಜನದಲ್ಲಿ ಮೊದಲಿಂದ ಪ್ರೈಮರಿ ಸ್ಕೂಲಿಂದ ಅದೇ ಬ್ಯಾಚ್ ತೊಗೊಂಡ್ರೆ ಎಷ್ಟು ಜನ ಇತ್ತು, ಅದೇ ಬ್ಯಾಚ್ ತೊಗೋಬೇಕು, ಬೇರೆ ಬ್ಯಾಚ್ ತೊಗೋಬಾರ್ದು. ಎಲ್ಲ ಫಿಲ್ಟ್ರಾಗಿ ಬಂದಿದ್ದ. ಇನ್ನೊಂದು ಸಬ್ಜೆಕ್ಟಿಗೆ 1-2 ಮತ್ತೆ ಮೇಲೆ ಹೋಗ್ತಾ ಹೋದಂತೆ ಕಡಿಮೆ ಆಗ್ಬಿಟ್ಟು. ಅದು ಕಡಿಮೆ ಆಗೋದು ಅಂತ ಹೇಳಿದರೆ ನಾವು ಮೇಲೆ ಹೋಗ್ತಿದ್ದೀವಿ ಅಂತ ಅರ್ಥ. ಇದ್ದ ಕ್ಲಾಸಲ್ಲಿ ಕೂತ್ಕೊಂಡು ಕೆಳಗಿದ್ರೆ ಬಜಿತ, ಅದು ತುಂಬ ಜನ ಇರ್ತಾರೆ ಜೊತೆಗೆ. ಪಶ್ಯಾಮಿ ಏತಸ್ಯ ಯೋಗಸ್ಯ ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ ಮನಶ್ಚಂಚಲತ್ವಾತ್. ಅಲ್ಲಿಗೆ ಅನ್ವಯ. ಉಕ್ತಂಚ ಮನಸಶ್ಚಂಚಲತ್ವಾದ್ಧಿ ಸ್ಥಿತಿರ್ಯೋಗಸ್ಯ ವೈ ಸ್ಥಿರ ವಿನಾಭ್ಯಾಸಂ ನ ಶಕ್ಯ ಸ್ಯಾತ್ ವೈರಾಗ್ಯದ್ವಾರ ಸಂಶಯ ಇತಿ ವ್ಯಾಸಯೋಗಿ. ಆಲೇನು ಮಾತ್ರ ಮೇಲೆ ಹೋಗಬೇಕು, ಇದು ಕೊಟೇಶನ್ ಇಲ್ಲೇ ಇರಬೇಕು. ಏನು ಹೇಳ್ತಾರೆ? ವಿನಾಭ್ಯಾಸಂ ನ ಶಕ್ಯ. ಅಭ್ಯಾಸ ಮಾಡದೆ ಹೋದರೆ ಮಾತ್ರ ಎಂದೂ ಸಾಧ್ಯ ಇಲ್ಲ. ಮನಸ್ಸಂಚಲತ್ವಾದ್ಧಿ ಸ್ಥಿತಿರ್ ಯೋಗಾಯ ವೈಸ್ಥಿರ. ಮನಸ್ಸು ಚಂಚಲವಾದ್ದರಿಂದ ಮನಸ್ಸಿನಿಂದನೇ ಯೋಗ ಆಗಬೇಕು. ಯೋಗ ಅಂದ್ರೇನು? ಕಾಂಟ್ಯಾಕ್ಟ್ ಆಗಬೇಕು. ಈ ಪ್ರತಿಯೊಂದು ಮನೆಗೆ ಕಾಂಟ್ಯಾಕ್ಟ್ ಆದರೆ ಮಾತ್ರ ಕೆಲಸ ಆಗುತ್ತೆ. ಅದು ಭಾರಿ ಕಷ್ಟ, ಯಾಕಂದರೆ ಹೋಗ್ತಾ ಬಿಚ್ಚೋಗುತ್ತಲ್ಲ ಹಾಗೆ. ಆದರೆ ವಿನಾ ಅಭ್ಯಾಸಂ ನ ಶಕ್ಯ ಸ್ಯಾತ್. ಸಿಕ್ಕ ಸೂಜಿಗಳು ದಾರ ಸುರಿಸ್ಬೇಕಾದ್ರೆ ಕೈಗೆ ಚುಚ್ಕೊಂಡ್ಬಿಡ್ತಾರೆ. ಅಭ್ಯಾಸ ಆಗಿದ್ರೆ ಕರೆಕ್ಟಾಗಿ ಮಾಡಕ್ಕೆ, ಚಿಕ್ಕ ಹೋಲಿರುತ್ತಲ್ಲ ಹಾಗೆ. ನ ಶಕ್ಯ ಸ್ಯಾತ್. ವೈರಾಗ್ಯಾದ್ವಾ, ಆ ಶಬ್ದಕ್ಕೆ ಇಲ್ಲಿ ಚಕಾರ ಅರ್ಥ, ಆರಲ್ಲ, ಎರಡು ಸೇರಬೇಕು ಅಂತ. ಅಲ್ಲಿ ವೈರಾಗ್ಯೇಣ ಚ ಅಂತ ಅಲ್ಲಿರೋದ್ರಿಂದ ಇಲ್ಲಿ ವಾ ಶಬ್ದಕ್ಕೆ ಆರ್ ಅಂತ ಅರ್ಥ ಅಲ್ಲ, ಅಂಡ್ ಅಂತ ಅರ್ಥ. ನ ಸಂಶಯ ಇತಿ ವ್ಯಾಸಯೋಗಿ. ನೋಡಿ, ಯೋಗದ ವಿಷಯ ಬಂತಲ್ಲ, ವ್ಯಾಸಯೋಗ, ದತ್ತಾತ್ರೇಯ ಯೋಗ, 2 ಯೋಗ ಕೊಟ್ಟು ಮಾಡ್ತಾರೆ. ಪತಂಜಲಿ ಯೋಗ ಕೊಟ್ಟು ಮಾಡೋದಿಲ್ಲ. ಅದು ಅಧ್ಯಾತ್ಮದಲ್ಲ ಬೇಸಿಕಲಿ, ಗೊತ್ತಾಯ್ತಾ. ಅದಕ್ಕೆ ವ್ಯಾಸಯೋಗ ಅಂದರೂ ಸರಿ, ಕೃಷ್ಣ ಯೋಗ ಇದಿಷ್ಟೋ ಕೃಷ್ಣ ಯೋಗ, ದತ್ತಾತ್ರೇಯ 3 ಭಗವಂತನ ರೂಪಗಳೇ. ಅಸಮ್ಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ ವಶ್ಯಾತ್ಮನಾ ತು ಯತತಾ ಶಕ್ಯೋ ಅವಾಪ್ತುಂ ಉಪಾಯತಃ. ಮುಂದೆ ಅಸಮ್ಯತಾತ್ಮನ, ಇದೊಂದು ಬಿಟ್ಟು ಬೇರೆ ಹೇಳು ಅಂತ ಕೇಳಿದರೆ ಇಲ್ಲ, ಒಂದೇ ದಾರಿ. ನಾಣ್ಯ ಪಂಥ ಅಯನಾಯವಿತ್ತು ಬಿಟ್ಟು ಬಂದು ಬೇರೆ ಹೇಳಿ ಅಂತ ಕೇಳಿ ಬೇರೆ ಹೇಳೋದಕ್ಕೆ ಬರೋದಿಲ್ಲ. ಕೆಲವಕ್ಕೆಲ್ಲ ಏನು ಮಾಡ್ಬೋದು? ಆಲ್ಟರ್ನೇಟ್ ಹೇಳ್ಬೋದು. ಅದು ಆಲ್ಟರ್ನೇಟ್ ಇಲ್ದಿರೋದೇನಂತೆ, ದುಡ್ಡಿಂದ ತಗೊಳ್ಳೋದಕ್ಕೆ ಒಂದು ಆಲ್ಟರ್ನೇಟ್ ಮಾಡ್ಬೋದು. ಇನ್ನೊಬ್ಬ ಶ್ರೀಮಂತ ಸಿಕ್ಕರು ಸಾಕು, ನಮಗೆ ದುಡ್ಡು ಬೇಕಿಲ್ಲ, ಅವ್ನು ಕೊಟ್ಟರು ಸಾಕು. ಮನಸ್ಸು ಇದು ಮಾತ್ರ ಏನು ಅವನೇ ಮಾಡಬೇಕಾದದ್ದು.
ವಿನಾಭ್ಯಾಸಂ ನ ಶಕ್ಯ ಸ್ಯಾತ್ ವೈರಾಗ್ಯಾತ್ವಾನ ಸಂಶಯ ಇತಿ ವ್ಯಾಸಯೋಗಿ. ಅಸಮ್ಯ ಆತ್ಮನ ಯಥಾತ್ಮನ ಸಂಯತಾತ್ಮನ ಅಸಮ್ಯತಾತ್ಮ. ಯಾರು ಸಮ್ಯಕ್ ಮನಸ್ಸನ್ನು ನಿಗ್ರಹ ಮಾಡಿಲ್ಲ ಅವನಿಗೆ ಯೋಗ, ಈ ಯೋಗ ಎಂದೆಂದೂ ದುಷ್ಪ್ರಾಪಃ, ಇಂಪಾಸಿಬಲ್. ಇಲ್ಲಿ ಇಂಪಾಸಿಬಲ್, ಅಲ್ಲಿ ಡಿಫಿಕಲ್ಟು, ಇಲ್ಲಿ ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ಇತಿ ಮೇ ಮತಿ, ಇದು ನನ್ನ ವಿಚಾರ ಅಂತ ಹೇಳಿದ ಮೇಲೆ ಯಾರು ಹೇಳ್ತಿದ್ದಾರೆ ಇದರ? ಸರ್ವೋತ್ತಮ ಹೇಳೋದ್ರಿಂದ ಮೇ ಮತಿ ಕರೆ. ಉಳಿದವರೆಲ್ಲ ಹೇಳಿದ್ರೆ ಅರ್ಜುನನ ಮತಿ ಹಾಗಿತ್ತು, ಕೃಷ್ಣನ ಮತಿ ಹೀಗಿದೆ. ಸೊ ಅರ್ಜುನ ಈಗ ಅದು ಕೇಳಿದ್ದಕ್ಕೇನಾಯ್ತು? ಸರಿ ಹೋಯ್ತು. ಕಾಮೇನ ಮೇ ಕಾಮ ಆಗ ಕೃಷ್ಣನ ಮತಿಗೆ ಮ್ಯಾಚ್ ಆಯ್ತು, ಅವಾಗ ಸರಿ ಹೋಯ್ತು. ಧ್ಯಾನ ಯೋಗ ಇದು 6ನೇ ಅಧ್ಯಾಯ ಅದೇ ತಾನೆ. ಇದು ಕಷ್ಟ. ಸಾಮ್ಯಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಬಂತು. ಏಕಾಗ್ರತೆಗೆ ಸಮದರ್ಶನ ಯಾಕೆ ಹೇಳಬೇಕು? ಗೊತ್ತಾಯ್ತಾ? ಏಕಾಗ್ರತೆಗೆ ಅದನ್ನೇ ಹೇಳಿದ್ರೆ ಸಾಕಾಗಿ. ಸಮದರ್ಶನ ಅಲ್ಲಿ ನೋಡು, ಇಲ್ಲಿ ನೋಡಿ, ಎಲ್ಲೋ ಅಂತ ಯಾತಕ್ಕೆ ಹೇಳಿದ್ರಂದ್ರೆ, ಧ್ಯಾನಕೂತ ಮನಸ್ಸು ಎಲ್ಲೆಲ್ಲ ಹೋಗುತ್ತೆ, ಅಲ್ಲೂ ದೇವರಿದ್ದಾನೆ ಅಂತ ತಿಳ್ಕೊ. ಇವನಾಗುತ್ತಾಗ ಸುಲಭ ಆಗೋಯ್ತು, ಡಿಸ್ಟರ್ಬ್ ಆಗೋ ಚಾನ್ಸೇ ಇಲ್ಲ. ಎಲ್ಲೆಲ್ಲಿ ಹೋಗ್ತಾನೆ, ದೇವ್ರ ಫೋಟೋ ಒಂದು ನೋಡ್ದ, ಇನ್ನೊಂದು ಯಾವ್ದು ಪಕ್ಕದಲ್ಲಿ ಯಾವುದೋ ಒಂದು ಫೋಟೋ ಇತ್ತು, ಎಲ್ಲ ಫೋಟೋ ಎಲ್ಲೋದ್ರೆ ಅಟ್ಲೇ ನೋಡ್ಬೇಕಲ್ಲ ಅವನ. ಮನೆ ತುಂಬ ದೇವ್ರ ಫೋಟೋನೇ ಇದ್ರೆ ಬೇರೆ ನೋಡಾಗಿ, ಎಲ್ಲ ಫೋಟೋ ಇದ್ರೆ ಹುಡುಕಿ ನೋಡ್ಬೇಕಾಗ ಈ ಬದ್ದೆ ಈ ಕಡೆಗೆ ಹೋಗೋದು ಸಾಮಾನ್ಯವಾಗಿ, ಪ್ರಶ್ನೆ ಇಲ್ಲ. ಸೊ ಎಲ್ಲ ಕಡೆ ದೇವ್ರನ್ನ ಕಂಡ್ರೆ ಧ್ಯಾನ ಮಾಡೋದು ಭಾರಿ ಸುಲಭ. ಯಾಕೆ ಅಲ್ಲೂ ಧ್ಯಾನ ಶುರು ಮಾಡಿದ ಮತ್ತೆ ಅವನಿಗೆ. ಅರ್ಥ ಆಯ್ತಾ? ಧ್ಯಾನ ಮಾಡಕ್ಕೆ ಬರೋದ್ರೆ ಸಮಸ್ಯೆ ಇಲ್ಲ. ಯಾವನೋ ಒಬ್ಬ ಇವನು ಕಂಡ ಬ್ರಾಹ್ಮಣ, ಮನಸ್ಸು ಆ ಕಡೆ ಹೋಯ್ತು, ದೇವ್ರನ್ನ ಕಂಡ. ಅವ್ರಿಗೆ ಮತ್ತೆ ದೇವ್ರ ಕಂಡ, ಡಿಸ್ಟರ್ಬ್ ಆಗಲೇ ಇಲ್ಲ ಅವನು ಎಲ್ಲಿ ನೋಡಿದ್ರು ಕೂಡ. ಕಂಡಲ್ಲಿ ವಿಶ್ವರೂಪ ಕಾಂಬ. ಅವಾಗ ಏನಾಯ್ತು? ಎಲ್ಲ ಕಡೆ ದೇವ್ರ ಕಂಡಾಗ ಧ್ಯಾನ ಆಯ್ತಲ್ಲ. ಸಮದರ್ಶನ ಕಾನ್ಸೆಪ್ಟ್ ಇಲ್ಲದೆ ಹೋದ್ರೆ ಧ್ಯಾನ ಅಂಬೋದು ತುಂಬಾ ಕಷ್ಟ ಆಗ್ತಿತ್ತು. ಅದು ಹೋಗೋದು ಬರೋದು ಎಲ್ಲಿ ಹೋದ್ರು ಕೂಡ ಮೇನ್ ರೋಡೇ ಆದ್ರೆ ಎಲ್ಲಿ ಹೋದ್ರೆ ಏನಂತೆ? ಅರ್ಥ ಆಯ್ತಾ? ಈಗ 100 ಫೀಟ್ ರೋಡ್ ಹೊಗಲ, ಇದು ದೊಡ್ಡ ರೋಡ್ ಇದೆ, ಎಷ್ಟು ಹೀಗೆ ಮಾಡಿದ್ರು ಉಡ್ದು ಹೋಗ್ತಾನೆ ಇರುತ್ತೆ. ಅರ್ಥ ಆಯ್ತಾ? ನ್ಯಾರೋ ರೋಡ್ ಇಷ್ಟೇ ಇದ್ರೆ ಏನ್ ಮಾಡ್ಬೇಕಾಗ? ಭಾರಿ ಕೇರ್ಫುಲ್. ಹಾಗೇನಿಲ್ಲ. ಈ ಸಮದರ್ಶನಕ್ಕೂ ಯೋಗಕ್ಕೂ ಏನು ಸಂಬಂಧ ಯೋಚನೆ ಮಾಡ್ಬೇಕಂತ. ಅರ್ಥ ಆಯ್ತಾ? ಯಾವ ಸಮಸ್ಯೆನೂ ಬರುತ್ತೆ. ನಮ್ಮ ಕಡೆ ಏನಾಗಿದೆ ಈಗ, ನಮ್ಮ ಹತ್ರ ತರಕಾರಿ ಸಿಗುತ್ತೆ, ಅಲ್ಲೇ ಹೋಗ್ಬೇಕಾಗಿಲ್ಲ ಅಂತ ಆಗ್ಲಿಲ್ಲ ಈಗ. ಇಲ್ಲ, ಅದೇ ಕ್ವಾಂಟಿಟಿ ಸಿಗುತ್ತೆ, ಅದೇ ರೇಟಿಗೆ ಸಿಗುತ್ತೆ, ಅಲ್ಲೇ ಹೋಗ್ತಾನೆ ದಡ್ಡ ಇವನೀಗ. ಗೊತ್ತಾಯ್ತಾ? ಅದಕ್ಕೆ ಗೌರ್ಮೆಂಟ್ ಏನು ಮಾಡೋದು ಸಾಮಾನ್ಯವಾಗಿ? ಹತ್ತತ್ರ ಮಾರ್ಕೆಟ್ಗಳು, ಹತ್ತತ್ರ ಆಸ್ಪತ್ರೆಗಳು ಯಾಕೆ ಮಾಡ್ತಾರೆ ಅಂದರೆ ಅನುಕೂಲ ಆಗಲಿ ಅಂತ. ಒಂದೇ ಕಡೆ ಬೆಂಗಳೂರಲ್ಲಿ ಮಾತ್ರ ಆಸ್ಪತ್ರೆ ಇದ್ದು ಮತ್ತೆ ಜನ ಬರಬೇಕು ಅಂದ್ರೆ ಎಷ್ಟು ದಾರಿಗೆ ಸತ್ತು ಹೋಗ್ತಿದ್ರು. ಅಲ್ಲಲ್ಲೇ ಮಾಡಿದಕ್ಕೆ ಅನುಕೂಲ ಆಯಿತು. ಅದೇ ರೀತಿಯೇ ಎಲ್ಲ ಕಡೆ ದೇವ್ರ ಚಿತ್ರ ಮಾಡಕ್ಕೆ ಕೊಟ್ಟಾಗ ಏನಾಗುತ್ತೆ? ಡೀಲಿಂಗ್ ಆಗೋ ಚಾನ್ಸೇ ಬರೋದಿಲ್ಲ. ಅದರಿಂದ ಸುಖವಾಗಿರ್ಬೋದು ಅಂತ. ಅದಕ್ಕೆ ಅಲ್ಲಿ ಅಭ್ಯಾಸ ಮಾಡಬೇಕು. 4 ಕಡೆ ಸಾಮ್ಯ ಹೇಳಿ, ಒಂದು ಹೇಳಿಲ್ಲ, ಮತ್ತೆ ವೆರೈಟಿ ಸಾಮ್ಯ ಹೇಳಿಬಿಟ್ಟು ಅಷ್ಟು ಸಾಮ್ಯ ತಿಳ್ಕೊಂಡಾಗ ಇಲ್ಲಿ ಬರಹ ಸ್ನಾನ ಮಾಡಾಗ ಧ್ಯಾನ ಮಾಡ್ತಾ ಕೂತ್ಕೊಂಡ ಕೃಷ್ಣ ಕಡೆ ಮನಸ್ಸು ಹೋಯ್ತು, ಅದು ಡಿಸ್ಟರ್ಬೆನ್ಸೇ. ಆದರೆ ಕೃಷ್ಣನೇ ವರಹ ಅಂತ ಡಿಸ್ಟರ್ಬೆನ್ಸ್ ಇಲ್ಲ, ಕೃಷ್ಣನೇ ವರಹ ಅಂತ ಗೊತ್ತಾಗ್ಬಿಟ್ರೆ ಏನಾಗಲಿಲ್ಲ, ಅದ್ರಲ್ಲಿ ಆ ರೂಪ ಕಂಡ. ಅಲ್ಲಿ ಹೋದ್ರೆ ಆ ರೂಪ ಕಾಣಿಸ್ತಾ ಇತ್ತು. ಅಂದ್ರೆ ಎಲ್ಲ ಆಚಾರ್ಯ ಹೇಳಿದ ಸಿದ್ಧಾಂತ, ಕೃಷ್ಣ ಹೇಳಿದ ಸಿದ್ಧಾಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಧ್ಯಾನ ಅಂಬೋದು ನ್ಯಾಚುರಲ್ ಆಗಿಬಿಡುತ್ತೆ. ಧ್ಯಾನ ಅಂಬೋದು ನ್ಯಾಚುರಲ್. ಮತ್ತೆ ಎಲ್ಲವರೆಗೂ ಎಲ್ಲ ಹೋಯ್ತಾನೆ. ಗಾಡಿ ತೊಗೊಂಡೋಗ್ತಾನೆ, ಒಂದು ಸಿಲಿಂಡರ್ ಗಾಡಿ ಹಾಕೊಂಡು ಹೋಗ್ತಾನೆ. ಯಾತಕ್ಕೆ? ಎಲ್ಲ ಕಡೆ ಗಾಡಿ ಅಷ್ಟೇ. ಎಲ್ಲ ಕಡೆ ಗಾಡಿ ಇದ್ದಾಗ ಹೇಗೆ ಗಾಡಿ ಹೋಗ್ಬೇಕಾಗಿಲ್ವೋ, ಎಲ್ಲ ಕಡೆ ದೇವರು ಇದ್ದಾನೆ ಅಂದಮೇಲೆ ಡಿಸ್ಟರ್ಬ್ ಆಯ್ತು ಚಿಂತನೆಗೆ ಅನ್ನೋ ಪ್ರಸಂಗ ಬರೋದಿಲ್ಲ. ಅರ್ಥ ಆಯ್ತಾ? ಅದು ಮುಂದೆ ಧ್ಯಾನ ಎಲ್ಲರೂ ಮಾಡಬೇಕು ಒಂದು ಸ್ಟೇಜಲ್ಲಿ. ಅತಿ ಹೆಚ್ಚು ಧ್ಯಾನ ಮಾಡೋದು ಅವರು. ಗೊತ್ತಾ? ಇವತ್ತು ಖಾತಾ ಬೇಕಾಗಿ ಒಂದ್ ದಿವ್ಸ ಹೋಗಿ ಬಂದ್ವಿ ಅಷ್ಟೇ. ಅಲ್ಲಿರೋ ಇನ್ಸ್ಪೆಕ್ಟರ್ ದಿನಬೆಳಗ್ಗೆ ಅದೇ ಕೆಲಸನೇ ಹೋಗ್ತಾನೆ. ನಾವೇ ಕಂಡ್ರೆ ವಾರ ದೂರ ಹೋಗ್ಬಿಡುದು, ಮತ್ತು ಗಂಟು ಬಿದ್ದರೆ ಕಷ್ಟ ಅಂತ. ನಮ್ಮ ಕೆಲಸ ಆಗೋರಿಗೆ ಒಬ್ಬ ಮಾಡಲೇಬೇಕಲ್ಲ ಈಗ, ಅಷ್ಟೇ. ನಮ್ಮ ಮಟ್ಟಿಗೆ ಮಾಡೋ ಸಾಧನೆ ಇದು. ಅವರು ದೇವತೆಗಳು ಇಡೀ ಆಫೀಸ್ ಅವರು, ಅವ್ರದ್ದು ವಿಚಾರನೇ ಬೇರೆ. ಅದು ಅವ್ರ ವಿಷಯ ಹೇಳಕ್ಕೆ ಹೋಗಿರ್ಲಿಲ್ಲ. ಆದ್ದರಿಂದ ನಮಗೆ ಅಷ್ಟೇ ಹೇಳ್ತಿರೋದು. ಅಸಮ್ಯತಾತ್ಮನ, ಅದು ಇನ್ನೂ ಸಾರ ಸಮ್ ಅಂದ್ರೆ ದೇವರು. ಸಮ್ಯತಾತ್ಮನ, ದೇವರಲ್ಲಿ ಮನಸ್ಸಾಕೋ ಅಭ್ಯಾಸ ಇಲ್ಲದವರಿಗೆ ಯೋಗ ಏನ್ ಮಾಡಿದ್ರು ಬರೋದಿಲ್ಲ. ವಶ್ಯಾತ್ಮನ ಅಥವಾ ಯತತ. ಸೊ ಮೈನಸ್ ಗಾಡ್ ಇವತ್ತಿನ ಯೋಗ. ಎಲ್ಲೆಲ್ಲಿ ಯೋಗ ಮಾಡಿದ್ರು ಕೂಡ ಮೈನಸ್ ಗಾಡ್ ಮಾಡ್ತಿದ್ದಾರೆ ಅಷ್ಟೆ. ಯೋಗ ಬೇಸಿಕಲಿ ಬೇಕಾದ್ದೇನೋ ಜ್ಞಾನ ಬೇಕು. ಆ ಜ್ಞಾನ ಭಗವದ್ ಜ್ಞಾನ ಬೇಕು. ಇಲ್ದ ಹೋದ್ರೆ ಎಂದೂ ಕೂಡ ಏನಾಗೋದಿಲ್ಲ, ಯೋಗ ಬರೋದೇ ಇಲ್ಲ. ಆ ಯೋಗ ಅಂತ ಕರಿಬಾರ್ದು. ವಶ್ಯಾತ್ಮನ ಅಥವಾ ಯತತ, ಲೌಕಿಕ ಯೋಗ ಅಂತ ಹೆಸರು ಕೊಡಬಹುದು ಅಷ್ಟೇ. ಇದು ಏನಂತ ಕರೆದಾರೆ? ಆತ್ಮ ಸಂಯಮ ಯೋಗ ಅಂತ ಹೇಳಿದ್ರೆ, ಆತ್ಮ ಸಂಯಮ ಯೋಗ. ವಶ್ಯಾತ್ಮನ ಅಥವಾ ಯತತ,
ಶಕ್ಯೋ ಅವಾಪ್ತುಂ ಉಪಾಯ ಅಂದರೆ ಯೋಗ. ಯಾರು ವಶ್ಯಾತ್ಮರು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ, ಪ್ಲಸ್ ಪ್ರಯತ್ನ, ವೆಹಿಕಲ್ ಇದೆ ಡ್ರೈವೇ ಮಾಡ್ತಾ ಇಲ್ಲ, ಮನೆಯನ್ನು ತೆಗಿತಾನೇ ಇಲ್ಲ ಅವನು, ಉಪಯೋಗಿಸ್ಬೇಕ. ವಶ್ಯಾತ್ಮನಾತು ಯತತ ಶಕ್ಯೋ ಅವಾಪ್ತುಂ ಉಪಾಯತಃ. ಯೋಗವನ್ನು ಸರಿಯಾಗಿ ಯೋಚನೆ ಮಾಡಿ, ಉಪಾಯ ಕೃಷ್ಣ ಯೋಗ, ದೇವರ ಅನುಗ್ರಹ ಇಟ್ಕೊಂಡು ತಮ್ಮ ಪ್ರಯತ್ನ ತಾನು ಮಾಡ್ತಿದ್ರೆ ಮನಸ್ಸು ಏನಾಗುತ್ತೆ, ಸಾಧ್ಯ, ಮುಂದೆ ಧ್ಯಾನ ಮಾಡ್ಲಿಕ್ಕೆ ಬಂದೇ ಬರುತ್ತೆ. ಯಾಕೆ ಕದಾಚಿತ್ ಸ್ವಯಮೇವ ಮನೋನಿಯಮ್ಯತೆ. ಒಂದು ಪ್ರಶ್ನೆ, ಈಗ ಹೋಗ್ಲಿ ಬಿಡು, ಒಂದು ಸರ್ತಿ ಏನಾಗುತ್ತೆ, ಕುದುರೆ ಹೋಗುತ್ತೆ, ಓರಾಗಿ ಹೋಗುತ್ತೆ, ಒಂದಷ್ಟೇ ಸುಸ್ತಾಗಿ ನಿಂತು ಬಿಡುತ್ತೆ ಒಂದು ಕಡೆ. ಅಷ್ಟು ಓಡಿದ್ರು ಕೂಡ ಏನಾಯ್ತು, ಅದಕ್ಕೆ ಸುಸ್ತಾಗಿ ನಿಂತೋಯ್ತು. ಅದೇ ರೀತಿ ಗಾಡಿ ಎಷ್ಟೇ ಅವರು ಪೆಟ್ರೋಲ್ ಆದ್ಮೇಲೆ ನಿಲ್ಬೇಕಲ್ಲ, ಕೊನೆ ಪಕ್ಷ ಎಷ್ಟು ಟ್ಯಾಂಕ್ ಫುಲ್ ಇದ್ರೂ ಒಂದು ಸರ್ತಿ ಖಾಲಿ ಆಗೇ ಆಗುತ್ತೆ, ಅವಾಗ ನಿಲ್ಲುತ್ತೆ. ಆದರೆ ಮನಸ್ಸಾಗೆ ತಿಳ್ಕೊಂಡ್ಬಿಡ್ಬೇಡ. ಎಲ್ಲರೂ ಕಲ್ಪನೆ ಇರುತ್ತೆ, ವಯಸ್ಸಾದ್ರೆ ಸರಿ ಹೋಗ್ತಾ ಇರುತ್ತೆ, ವಯಸ್ಸಾದ್ರೆ ಸರಿ, ಎಲ್ಲರೂ ಸರಿ ಹೋಗಿರ್ಬೇಕು, ವಯಸ್ಸಾದ್ರೆ ಹೇಗಿರ್ಬೇಕೈತಲ್ಲ, ಪಕ್ಷಿ ಗಾಡಿ ಆಗ್ಬೇಕಾಯ್ತು. ಎಷ್ಟೋ ಹಾಳಾಗಿ ಇನ್ನೂ ಹಾಳಾಗಿ ಹೋಗ್ಬಿಟ್ಟಿರ್ತಾರೆ. ಅದರಿಂದ ಕೆಲವು ಅವೇ ಆಗೋದಿಲ್ಲ, ಕೆಲವು ಅದೇ ಫೇಲ್ ಆಗುತ್ತೆ, ಓಕೆ ಅದೇ ಪಾಸ್ ಆಗಲ್ಲ, ಗೊತ್ತಾಯ್ತಾ. ಓದ್ದೇನೂ ಫೇಲ್ ಆಗ್ಬೋದು, ಆದರೆ ಇದಕ್ಕೆ ಮಾತ್ರ ಓದೇ ಪಾಸ್ ಆಗಬೇಕು. ಹಾಗಾಗಿ ಸಂಸಾರ ದಾಟಬೇಕಾದ್ರೆ ಓದಲೇಬೇಕು. ನಚ ಕದಾಚಿತ್ ಸ್ವಯಮೇವ ಮನೋನಿ. ತಯಾಮಿತ್ತಂದ್ರೇನು, ಒಂದು ಫೈನ್ ಡೇ ಮೈಂಡ್ ವಿಲ್ ಸ್ಟಾಪ್ ಬೈ ಇಟ್ ಸೆಲ್ಫ್ ಅಂತ ಕೇಳಿದ್ರೆ ಆಗೋದಿಲ್ಲ. ಶುಭೇಚ್ಛಾರಹಿತಾನಾಂಚ ದ್ವೇಷಿಣಾಂಚ ರಮಾಪತೌ ನಾಸ್ತಿಕಾನಾಂಚ ವೈಪುಂಸಾಂ. ಗೊತ್ತಾಯ್ತಾ, ಏನಾಗೋದಿಲ್ಲ, ಮನೋ ಸದಾ ಮುಕ್ತಿರ್ ನ ಜಾಯತೆ ಇತಿ ನಿಷೇಧಾತ್ ಬ್ರಾಹ್ಮೆ. ಆಯ್ತಾ, ಸುಮ್ಮನೆ ಹೇಳಿದ್ರು ಸಾಕು, ಮತ್ತೆ ಮತ್ತೆ ಪ್ರಮಾಣ ಕೊಡ್ತಾ ಹೋಗ್ತಾರೆ. ಶುಭೇಚ್ಛಾರಹಿತಾನ, ಫಸ್ಟು ಒಳ್ಳೇದಾಗೋದು ಇಷ್ಟೇ ಇರಬೇಕು ಅವನಿಗೆ. ಪಾಸ್ ಆಗೋ ಕಾನ್ಸೆಪ್ಟ್ ಇಲ್ದವ್ನು ಏನು ಹೇಳ್ತೀರಿ ನೀವು ಅವನಿಗೆ, ಬೇಕಿಲ್ಲ ಅಂತ ಹೇಳ್ತಾನು, ನಾನು ಬೇಕೇ ಇಲ್ಲ ಪಾಸ್ ಆಗೋದು, ಇವನು ಹೊಡ್ಕೊಂಡು ಒದ್ದಾಡಬೇಕೆ ಹೊರತು ಅವನು ಒಪ್ಪೋದಿಲ್ಲ. ಅದಕ್ಕೆ ಶುಭೇಚ್ಛೆ ಇರಬೇಕು ಫಸ್ಟ್, ಅದಿಲ್ಲದೆ ಹೋದ್ರೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ದ್ವೇಷಿಣಾಂಚ ರಮಾಪತೋ, ದೇವರಲ್ಲಿ ದ್ವೇಷ ಮಾಡ್ತಾ ಅವನಿಗೂ ಎಂದೂ ಯೋಗ ಬರೋದಿಲ್ಲ. ನಾಸ್ತಿಕಾನಾಂಚ ವೈಪುಂಸಾಂ, ದೇವರೇ ಇಲ್ಲ ಅನ್ನೋದು ಒಂದು ಕೇಸು, ದ್ವೇಷ ಮಾಡೋದು ಇನ್ನೊಂದು ಕೇಸು, ಒಳ್ಳೆ ಇಚ್ಛೆನಿಲ್ಲ ಅದೊಂದು ಕೇಸು. ಮೂರು ಯಾರಿಗಿಲ್ಲ, ಸದಾ ಮುಕ್ತಿರ್ ನ ಜಾಯ, ಎಂದೂ ಮುಕ್ತಿ ಬರೋದೇ ಇಲ್ಲ. ಮತ್ತೆ ಅಲ್ಲೇ ಮೂರು ಹೇಳಿದ್ರು, ನೆನಪಿದೆಯಾ ಒಂದು ಮಾತು, ನೆನಪಿದೆಯಾ ಇಲ್ಲಿ ಯಾವುದು ಅಂತ ಹೇಳಿ ಬರ್ತೋಗ್ಬಿಟ್ಟಿದೆ. ಸಾಧನೆ ಯಾರಿಗಾಗೋದಿಲ್ಲ, ಯಾರಿಗಾಗತ್ತೆ. ಭೀಮಸೇನ ದೇವರ ಮಾತು ನೆನಪಾಗತ್ತಾ? ಅಲ್ಲ, ನಿಜಾನುಭಾವವರ್ಜಿತಾ ಹರೇರನುಗ್ರಹೋಚ್ಚಿತಾ ಮಹಾಪ್ರಯತ್ನವರ್ಜಿತಾ ಜನ ನ ಜಗ್ಗುರುನ್ನತಿ. ಯಾರಿಗೂ ಸ್ವರೂಪ ಯೋಗ್ಯತೆ ಇಲ್ಲ, ದೇವರ ಅನುಗ್ರಹ ಇಲ್ಲ, ಮಹಾಪ್ರಯತ್ನ ಮಾಡೋದಿಲ್ಲ, ಅವರಿಗೆ ಎಂದೂ ಯಶಸ್ಸು ಸಿಗೋದಿಲ್ಲ ಅಂತೇಳಿ ಅದೇ ಮಾತು ಇನ್ನೊಂದು ರೀತಿ ಹೇಳ್ತಾರೆ ಕ್ಲಿಯರ್ ಆಗಿ. ಏನದು, ಶುಭೇಚ್ಛಾರಹಿತ, ಸ್ವರೂಪದಲ್ಲೇ ಇಚ್ಛೆ ಇರಬೇಕು, ಸ್ವರೂಪದಲ್ಲೇ ಇಲ್ಲ. ಯಾವ ಲೆನ್ಸ್ ಹಾಕಿರೋ ಹುಟ್ಟು ಕುರುಡ, ಯಾವ ಲೆನ್ಸ್ ಹಾಕ್ತೀರ ಅವನಿಗೆ, ಆ ಥರ ಆಯ್ತು. ಬೇಸಿಕಲಿ ಅದಿಲ್ಲ. ಆಮೇಲೆ ದ್ವೇಷಿಣ ಅಂತ, ದೇವರಲ್ಲಿ ದ್ವೇಷ ಇದೆ, ಭಕ್ತಿ ಇಲ್ಲ. ಹರೇ ಅಲ್ಲಿ ಹೇಳಿ ಎರಡನೇದೇನೋ, ಹರೇ ಅನುಗ್ರಹ, ದೇವ್ರು ದ್ವೇಷ ಮಾಡೋದು, ಅನುಗ್ರಹ ಏನು ಮಾಡ್ತಾರೆ ದ್ವೇಷ ಮಾಡೋದವರಿಗೆ. ನಾಸ್ತಿಕಾನಾಂಚ ವೈಪುಂಸಾಂ, ದೇವರಿದ್ದಾನೆ ಅಂತ ಒಪ್ಲಗ್ತಾ ಇರಲಿಲ್ಲ ಅಂದರೆ ಮಹಾಪ್ರಯತ್ನ ರೂಲ್ಡ್ ಔಟ್. ಹೀಗಾಗಿ ಅವನಿಗೆ ಮುಕ್ತಿ ಸಿಗೋದಿಲ್ಲ. ಅದು ಎರಡು ಕೂಡ ವಿಶೇಷ, ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗೋ ವಾಕ್ಯಗಳು. ಇತಿ ನಿಷೇಧಾತ್ ಬ್ರಾಹ್ಮೇ ಅಯತಿ ಶ್ರದ್ಧಯೋಪೇತೋ ಯೋಗಾಚರಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತಃ ಯೋಗಾಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಈಗ ಅರ್ಜುನ ಎಷ್ಟು ರಿಲೆವೆಂಟ್ ಕ್ವಶನ್ಸ್ ಅಂತ, ಇದು ಪರಿಪ್ರಶ್ನೆ ಅಂದರೆ ಹೀಗಿರಬೇಕು. ಎಲ್ಲ ಅರ್ಜುನಿಗೆ ಅರ್ಥ ಆಯ್ತು ಈಗ. ಆದರೆ ಒಂದು ಗ್ಯಾರಂಟಿ, ಈ ಒಂದು ಜನ್ಮದಲ್ಲಿ ಆಗೋ ಚಾನ್ಸ್ ಇಲ್ಲ, ಇದು ಒಂದು ಜನ್ಮದಲ್ಲಿ ಆಗೋ ಸಾಧ್ಯತೆ ಇಲ್ಲ. ಕೆಲವೆಲ್ಲ ಒಂದು ಸ್ಟಾಪ್ಗೆ ನಾನ್ ಸ್ಟಾಪ್ ಹೋಗ್ಲಿಕ್ಕಾಗಲ್ಲ, ಕೆಲವು ಕಡೆಗೆ ಒಂದು ಸ್ಟಾಪ್ ಆದ್ರೂ ಬೇಕಾಗುತ್ತೆ. ಆದ್ದರಿಂದ ಅವನೇನು ಮಾಡಬೇಕು, ಶುರುವಂತೂ ಮಾಡ್ದ, ಗೊತ್ತಾಗಲತ್ತೆ 89 ಆಗೋಗ್ಬಿಟ್ಟಿತ್ತು. ಇವಾಗ ಗೊತ್ತಾಗಬೇಕಾದ್ರೆ ಏಕಾಸಿ ಮಾಡೋದು, ಮುಂದೆ ಏಕಾಸಿ ಇಲ್ಲೇ ಅವನೇ ಹೋಗಿಲ್ಲ, ಹೇಳಿದ್ರೆ ಹೋಗ್ಬಿಟ್ಟೆ, ಒಂದು ಮಾಡಲೇ ಇಲ್ಲ ಅವನು. ಅವಾಗ ಏನು ಮಾಡಬೇಕು ಅಂತ ಕೇಳಿದರೆ ಯೋಚನೆ ಮಾಡ್ತೇನೆ ಅಂತ ಹೊರಟಿದ್ನಲ್ಲ, ಅದೇ ಶುರುವಾಯ್ತು. ಈಗ ಸರ್ತಿ ಮಾಡಲಿಲ್ಲ, ಮುಂದಿನ ಸರ್ತಿ ಮಾಡೋ ಯೋಗ ಇರೋ ಮನೆಯಲ್ಲೇ ಹುಟ್ಟುತ್ತಾನೆ, ಫಾರನ್ ಗಿಫ್ಟ್ ಆಗ್ಬಿಡಂತ. ಅದು ಆ ಕಾಲದಲ್ಲಿ ಮಾಡಿದ್ದು ವ್ಯರ್ಥ ಆಗಲಿಲ್ಲ. ಅದೇ ಹೇಳಲಿಲ್ಲ, ಪೇಪರ್ ಹ್ಯಾಂಡ್ ಓವರ್ವರೆಗೂ ನಿಮಗೆ ಚಾನ್ಸ್ ಇದೆ ಬರೆಯೋದಕ್ಕೆ. ಒನ್ಸ್ ಹ್ಯಾಂಡ್ ಓವರ್ ಆದಮೇಲೆ ಚಾನ್ಸ್ ಇಲ್ಲ. ಅಲ್ಲಿವರೆಗೆ ಏನಾದ್ರು ಮಾಡ್ಬೋದು ನೀವೀಗ. ಅಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಒಳ್ಳೆ ಮೇಷ್ಟ್ರಾದ್ರೆ ಸುತ್ತಾಕೊಂಡು ಬರ್ತಾರೆ, ಇಲ್ಲಿ ಮಾಡ್ತಾರೆ, ಏನೋ ಕೆಳಗೆ ಬಿದ್ದು ಮಾಡಿ ಮೇಲೆ ಕೆತ್ಕೋತಾರೆ, ತಂಪೆನ್ನ ಕೆಳಗೆ ಮೇಲೆ ಕೆತ್ಕೋತಾರೆ. ಯಾಕೆ ಉಳಿದವ್ರಿಗೆ ಪಾರ್ಶಿಯಾಲಿಟಿ ತರಿಸ್ಬಾರ್ದು. ಇವ್ರು ಒಳ್ಳೆಯವನಿದ್ದಾರೆ ಪಾಪ, ಹೆಲ್ಪ್ ಮಾಡಬೇಕು ಅಂತಿದೆ ಅವರಿಗೆ. ಅದು ಟೂ ಮಚ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟು ಮಾಡ್ತಾರೆ, ಲಿಮಿಟ್ನಲ್ಲಿ. ಯಾರೋ ಬೈತಾರಲ್ಲ, ಏನೋ ಬೈಕ್ ಯಾಕೆ ಹೋಗ್ತಿದ್ದೆ ಕೇಳ್ತಾರೋ, ಅವೆಲ್ಲ ನಾವು ಮಾಡಿರೋ ಅಭ್ಯಾಸಗಳು ಅವೆಲ್ಲ ಕೂಡ, ಗೊತ್ತಾಯ್ತಾ. ಬೈಲಿ ಯಾಕೆ ಹೋಗ್ತಾ ಇದ್ದೀಗ
ಅವ್ನು ಮಾತಾಡಿಸ್ತಾ ಬರ್ತಾ ಇವ್ರಿಗೆ ಟೈಮ್ ಸಿಕ್ತೀಗ ಇವ್ರು ಈ ಕಡೆದು ಬರೀತಿರ್ತಾರೆ ಆ ಕಡೆ. ಅದೆಲ್ಲ ಅನುಗ್ರಹ ಅಂದ್ರೆ ಅದೇನೆ. ಆ ಅನುಗ್ರಹ ಎಲ್ಲ ದೇವತೆಗಳು ಕೂಡ ವಿತಿನ್ ದೇರ್ ಲಿಮಿಟ್ಸ್ ಮಾಡ್ತಾರೆ. ಪರಮಾನುಗ್ರಹ ಮಾಡೋದು ಏನು ಬೇಕಾದ್ರೂ ಮಾಡೋ ಶಕ್ತಿ ಭಗವಂತನಿಗೆ ಮಾತ್ರ. ಅಯತಿ ಶ್ರದ್ಧಯೋಪೇತಃ ಯೋಗಾಚರಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಅಯತಿ ಯತಿ ಅಂದ್ರೆ ಪ್ರಯತ್ನ, ಪೂರ್ಣ ಪ್ರಯತ್ನ ಮಾಡ್ಲಿಕ್ಕಾಗಲಿಲ್ಲ. ಶ್ರದ್ಧೆ ಮಾತ್ರ ಭಾರಿ ಮೊದಲೇದಿದೆ, ಶುಭೇಚ್ಛಾ ಇದೆ ಅವನಿಗೆ. ಅದಕ್ಕೆ ಶ್ರದ್ಧಾಯ ಶ್ರದ್ಧಾ ಅಂದ್ರೇನು, ಆಸ್ತಿಕ್ಯ ಬುದ್ಧಿ ಇದೆ ಅವನು. ಸೊ ಅಲ್ಲಿ ರೂಲ್ಡ್ ಔಟ್ ಆಗಲಿಲ್ಲ. ಯೋಗಾಚರಿ ಆದರೆ ಸಮಸ್ಯೆ ಇರೋದೇನೋ ಪೂರ್ಣ ಪ್ರಯತ್ನ ಹಾಕಲಿಲ್ಲ, ಶ್ರದ್ಧೆ ಮಾತ್ರ ಸರಿಯಾಗಿದೆ, ಆದರೆ ಯೋಗ ಡಿಸ್ಟರ್ಬ್ ಆಗೋಯ್ತು. ಅವನ ಗತಿ ಏನೀಗ? ಈ ಕಡೆ ಲೌಕಿಕನೂ ಬಿಟ್ಕೊಂಡ, ಇದು ಹೋಯ್ತು. ಈ ಕಡೆ ರಿಲೀವ್ ಆದ, ಆ ಕಡೆ ರಿಪೋರ್ಟೇ ಮಾಡ್ಕೊಳ್ಳಿಲ್ಲ. ಜಾಬ್ಲೆಸ್ ಆದಾಗಾಯ್ತಲ್ಲ ಗತಿ. ಈ ಕಡೆ ಲೌಕಿಕರಿಲ್ಲ, ಸುಖ ಇದು ಇಲ್ವಲ್ಲ. ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಕಾಮಗತಿ ಬೆಳಿಗ್ಗೆ ವಿಕಾಸ ಉಪವಾಸ ಮಾಡ್ದ, ರಾತ್ರಿ 12 ಭಾರಿ ಕಷ್ಟ ಆಯ್ತು, ನೀರು ಕುಡಿದ್ಬಿಟ್ಟ. ಏನಾಯ್ತು ಈಗ? ಮಾಡಿದ್ದು ವೇಸ್ಟ್ ಆಯ್ತೋ ಇಲ್ವೋ? ಎಷ್ಟೋ ಜನ ವೇಸ್ಟ್ ಆಗ್ಬೋದು, ಮೊದಲು ಮಾಡೋದೇ ಇಲ್ಲ, ಅಲ್ಲಿ ವೇಸ್ಟ್ ಮಾಡ್ಕೊಳ್ಳೋದು. ಈಗಲೇ ಬಿಟ್ಟುಬಿಟ್ರೆ ಸಾಕಲ್ಲ ಅಂತ ಆ ಪರ ಐಡಿಯಾ ಕಾಣುತ್ತೆ ಇದ್ರ. ತಕ್ಷಣ ಕೃಷ್ಣ ಹೋಗ್ತಾ, ಕೃಷ್ಣ ಕೃಷ್ಣ ಅಲ್ಲಿ ಕೂಡ ಅಷ್ಟೆ. ಕೃಷ್ಣ ಯಾರು? ನೀನೀಗ ಮನಸ್ಸಿಗಿಂತ ಜಾಸ್ತಿ ಎಳೆಯೋ ನೀನೇ. ಕರ್ಷಣ ಮಾಡು, ಮನಸ್ಸು ಎಳೆಯುತ್ತೆ ಕೆಟ್ಟ ಕಡೆಗೆ. ನೀನ್ಯಾರು ಒಳ್ಳೆ ಕಡೆಗೆ ಎಳೆಯೋನಾದ್ದರಿಂದ ಕೃಷ್ಣ ಎಲ್ಲಿ ಹೋಗಿ ಅವನ ಗತಿ ಏನಾಗುತ್ತೆ ಹೇಳು? ಯೋಗ ಸಿದ್ಧಿ ಯೋಗ ಸಂಸಿದ್ಧಿ. ಯೋಗ ಸಿದ್ಧಿ ಅಡ್ಮಿಷನ್ನು, ಯೋಗ ಸಂಸಿದ್ಧಿ ಅಪರೋಕ್ಷ ಜ್ಞಾನ. ಇದು ಮಾಡದೇ ಇರೋದು ಎಂಟ್ರಿನೇ ಇಲ್ಲ. 3 ಸ್ಟೇಜ್ ಇದೆ. ಅಪ್ಲಿಕೆಂಟ್ ಆದ ಒಂದು ಸ್ಟೇಜ್, ಸೆಲೆಕ್ಟ್ ಆಗಿ ಅಡ್ಮಿಟ್ ಆದ ಒಂದು ಸ್ಟೇಜ್, ಕೋರ್ಸ್ ಮುಗಿಸ್ತೆ 3ನೇ ಸ್ಟೇಜ್. ಆ ಸ್ಟೇಜಲ್ಲಿ ಏನಾಗ್ಬೋದು ಈಗ? ಅಯತಿರ ಅಪ್ರಯತ್ನ. ಕೆಲವು ಕೋರ್ಸ್ಗಳಿದೆ, ಮುಗಿಸ್ತೇ ಹೋದ್ರೆ ಏನೂ ಬೆಲೆ ಇಲ್ಲ ಅವಕ್ಕೆ. ಕೆಲವು ಕೋರ್ಸ್ ಆಗಲ್ಲ, ಮುಗಿಸ್ತೇ ಹೋದ್ರು ಕೂಡ ಅಲ್ಲ, ಅಷ್ಟಕ್ಕೆ ಅವ್ರು ಏನೋ ಅಸಿಸ್ಟೆಂಟ್ ಆಗ್ತಾರೆ, ಅವ್ರಿಗೆ ಅಸಿಸ್ಟೆಂಟ್ ಆಗಿ ಹೋಗ್ಬಿಡ್ತಾರೆ. CA ಮಾಡಿಲ್ಲ, ಉಳಿದೆಲ್ಲ ಕೆಲಸ ಮಾಡಕ್ಕೆ ಸೈಡ್ ಅವ್ರ ಕಡೆ ಮಾಡಿಬಿಟ್ಟು ಬೋಗುತ್ತೆ ಅಷ್ಟೇ. ಎಷ್ಟೋ ಜನ ಆಗಿದ್ದಾರೆ ಅವ್ರು ಮಾಡ್ದೇನೆ ಸುಖವಾಗಿ, ಇವರು ಸುಖವಾಗಿದ್ದ, ಅವರು ಸುಖವಾಗಿಲ್ಲ. ಇವ್ರು ಒಳ್ಳೆ ಅಭ್ಯಾಸ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಬರೀ ಸುಲಭದ ಕೆಲಸ. ಹಾಂ 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 ಅಷ್ಟೇ ಅಷ್ಟೇ ಸರಿ ಹೋಯ್ತಲ್ಲ. ಆ ರೀತಿ ಅಲ್ಲೇ ಇದ್ರೆ ಸರಿ. ದುಡ್ಡು ಇಬ್ಬರಿಗೆ ಅಲ್ಲಿಗೆ ಬಂತು, ದುಡ್ಡು ಬರೀ ಏನು? ಹಾಂ ಹಾಂ ಹೌದು ಅಲ್ಲ ಅಲ್ಲ, ಅದು ಆ ರೀತಿ ಇದೆ. ಕೆಲವು ಯೋಗ ಭ್ರಷ್ಟರಾದರೂ ಪರವಾಗಿಲ್ಲ, ಅಟೆಂಪ್ಟೆಡ್ ಅಂತ ಹೇಳಿದ್ರು ಕೂಡ ಅಲ್ಲಿ ಮಹತ್ವ ಇದೆ. ನಾಮಿನೇಟೆಡ್ ಫಾರ್ ಹೈಯೆಸ್ಟ್ ಅವಾರ್ಡ್ ಅಂತ ಇಟ್ಕೊಳ್ಳಿ, ಅವಾರ್ಡ್ ಬರಲಿಲ್ಲ ಅವನಿಗೆ, ಬಟ್ ನಾಮಿನೇಟೆಡ್ ಡಬ್ಬದೇ ಏನೋ ಅವನಿಗೆ ಪ್ಲಸ್ ಪಾಯಿಂಟ್. ಕಚ್ಚಿನ್ನೋ ಭಯ ಅಯತಿ ಅಪ್ರಯತ್ನ. ತಾತ್ಪರ್ಯ ಹರಯೇ ನಮಃ. ಅದು ಬಂದೆ ಐತೇರ್ ಅಪ್ರಯತ ಅದು ಪದನ ಒಂದೇ ಹಾಕಿದೆ. ಅಲ್ಲಿ ಬೇರೆ ಅರ್ಥ ಇಲ್ಲ, ಅದಕ್ಕೆ ಅದೇ ಅರ್ಥ ಮಾಡಬೇಕು ಅಂತ ಅರ್ಥ. ಪ್ರಯತ್ನ ದ್ಯತಮಾನಸ್ತು ಇತಿ ವಾಕ್ಯಶೇಷ. ಪ್ರಯತ್ನ ಮಾಡ್ತಾ ಇಲ್ಲ, ಉಳಿದ ಯೋಗ್ಯತೆ ಇದೆ, ಅದು ಮಾಡಬೇಕಂತ. ಅಯತಿ ಅಪ್ರಯತ್ನ ಪ್ರಯತ್ನ ಯತಮಾನಸ್ತು ಇತಿ ವಾಕ್ಯಶೇಷ. ಯೋಗ ಶಬ್ದಸ್ಯ ಉಪಾಯಾರ್ಥತ್ವೇಪಿ ಅತ್ರ ಉಪಾಯ ವಿಶೇಷ ಏವ ಜ್ಞಾನ ಧ್ಯಾನಯೋಗಾದಿ ವಿವಕ್ಷಿತ. ಉಪಾಯ ಅಂತ ಅರ್ಥ ಯೋಗಕ್ಕಿದ್ರೂ ಕೂಡ ಇಲ್ಲಿ ಧ್ಯಾನಯೋಗ ಸಂಬಂಧಪಟ್ಟಂತೆ ಉಪಾಯ ವಿಶೇಷ ಅಂತ ಅರ್ಥ ಮಾಡ್ತಾರೆ. ಉಪಾಯ ಜನರಲ್ ಯೋಗ, ಧ್ಯಾನ ಯೋಗಕ್ಕೆ ಉಪಾಯ ವಿಶೇಷ ಬೇಕೇ ಹೊರತು ಸಾಮಾನ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಇತಿ ವಿವಕ್ಷಿತ ಇತಿ ನಾ ವಿರೋಧ. ಆ ಎಲ್ಲ ಆಪರೇಷನ್ನೇ, ಬ್ರೇನ್ ಆಪರೇಷನ್, ಹಾರ್ಟ್ ಆಪರೇಷನ್ ಏನವೆಲ್ಲ ಸ್ವಲ್ಪ ಬಾಡಿ ಕ್ರಿಟಿಕಲ್ ಇದ್ದರೆ, ಕೆಲವು ಆಪರೇಷನ್ ಬೇರೆ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಪ್ರತ್ಯೇಕವಾಗಿ ಅಂತ ಅರ್ಥ. ಅಲ್ಲಿ ಹೇಳ್ತಾರೆ, ಈ ಸಂಶಯ ಬಂತಾಗ ಉತ್ತರ ಏನು ಕೊಡ್ಬೇಕೀಗ? ಮತ್ತೆ ಯಾರನ್ನ ಕೇಳಿದರೆ ನೋಡಪ್ಪ ಇಷ್ಟು ನಾನು ಹೇಳಿದ್ದೀನಿ, ಉಳಿದವ್ರು ಅವ್ರನ್ನ ಕೇಳ್ಕೊ ಅಂತ ಹೇಳ್ತಿದ್ದ. ಕೃಷ್ಣ ಯಾರೀಗ? ಆಲ್ಮೈಟಿ. ಸೊ ಎಲ್ಲ ಇಲ್ಲೇ ಕೇಳ್ಕೊಬೋದು. ಹುಡುಕರು ಯಾವುದೋ ಅಷ್ಟು ಎಲ್ಲೋ ಅಷ್ಟು ಪರಿಹಾರ ಕೇಳೋದು ಇಲ್ಲೇ ಕೇಳ್ಕೊ. ಪಾರ್ಥ ಅದು ಅರ್ಜುನ ತನ್ನ ಮನಸ್ಸಿಗೆ ತೋಚಿದ ಉತ್ತರ ಒಂದು ಹೇಳ್ತಾನೆ. ಕಚ್ಚಿನ್ ನೋಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ. ಚಿನ್ನಾಭ್ರ ಒಂದು ಮೋಡದ ತುಣುಕು, ಅದು ಗಾಡಿಗೆ ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಅದು ಹೇಳೋದ್ರೆಲ್ಲ ಗಾಡಿ ಪೇಪರ್ ತುಂಡು ಹಾರ್ಕೊತ ಹೋದಾಗ ಹೋಯ್ತು ಅಷ್ಟೇ. ಪೋಸ್ಟ್ಗೆ ಹಾಕಿದ್ರೆ ಹಾರ್ಕೊಂಡು ಹೋಯ್ತು, ಆ ಥರ ಆಯ್ತು. ಏನು ಗುರಿ ಮುಟ್ಲಿಲ್ಲ ಅವನು. ಆ ಪೋಸ್ಟಿಗೆ ಎಲ್ಲ ಬರೆದು ಬಿಟ್ಟೆ ಹಾರಿಬಿಟ್ಬಿಟ್ಟ. ಅಡ್ರೆಸ್ಗೆ ಹೋಗುತ್ತಾ ಅದು? ಡಬ್ಬೆಲ್ಲ ಹಾಕ್ಬೇಕಲ್ಲ, ಪೋಸ್ಟ್ ಬಾಕ್ಸಲ್ಲಿ ಹಾಕಲಿಲ್ಲ ಅಂತ. ಆ ರೀತಿ ಆಗುತ್ತೆ ಅವನ ಗತಿ. ಸಾಧನೆ ಮಾಡಿದ, ವೇಸ್ಟ್ ಆಯಿತು. ಅಥವಾ ಅಪ್ರತಿಷ್ಠೋ ಮಹಾಬಾಹೋ. ಅಪ್ರತಿಷ್ಠ ಅಂದರೆ ನೆಲೆನೇ ಇಲ್ಲ ಅವನಿಗೆ.
ಅದು ಹೇಳ್ತಾರೆ, ವಿಮೂಢೋ ಬ್ರಹ್ಮಣ ಉಭಯ ಭ್ರಷ್ಟನಾಗಿಬಿಟ್ಟು ದೇವರೂ ಇಲ್ಲ ಲೌಕಿಕನೂ ಇಲ್ಲ ಆಗಬಹುದಾ, ಉತ್ತರ ಕೊಡು ಅಂತ ಕೇಳ್ತಾನೆ. ನಮಗೆಲ್ಲ ಅನಿಸುತ್ತದು, ನೋಡಿ ಈ ವಯಸ್ಸಿನಲ್ಲಿ ಶುರು ಮಾಡಿ ಏನು ಮಾಡೋದು ನಾವೀಗ ಅಂತ ಕೇಳ್ತಾನೆ. ಅವಾಗ ಉತ್ತರ ಇದೆ, ನಮಗೆಲ್ಲ ಉತ್ತರ ಇದೆ, ನಮಗೆ ಹೋಗಿ ಮಾರ ಈಗಲಾದ್ರೂ ಶುರು ಮಾಡು, ಆಯ್ತು ಅದದ್ದಾಗಿತ್ತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಯಾವುದೋ ಒಂದು ಸರ್ತಿ ಇದರಲ್ಲಿದ್ದಾಗ ಒಬ್ಬ ಹುಡುಗ ಮೊದಲೇ ದಿವಸದಿಂದ ಬಂದಿಲ್ಲ ಕ್ಲಾಸಿಗೆ, ಫೆಬ್ರವರಿ ಎಂಡಿಗೆ ಕ್ಲಾಸಿಗೆ ಬಂದಿದ್ದಾನೆ. ಫೆಬ್ರವರಿ ಎಂಡು, ಇನ್ನೊಂದು ವಾರಕ್ಕೆ ತರಬೇಕು, ಕ್ಲೋಸ್ ಆಗುತ್ತೆ. ಸ್ಟಿಲ್ ಏನು ಮಾಡಿದ್ರು, ಅಡ್ಮಿಷನ್ ಆಗಿದ್ದಾನೆ, ಎಲ್ಲ ಪ್ರೋಟೋಕಾಲ್ ಮುಂದೆ ಹಣೆ ಬರ ನಿಂದು ಓದ್ಕೊ ಅಂತ ಹೇಳ್ಬಿಟ್ಟು. ಇವ್ರೇನು ಮಾಡ್ಲಿಕ್ಕೆ ಬರಲ್ಲ, ಗೊತ್ತಾಯ್ತಾ. ಬಟ್ ಒಳಗೆ ಸೇರಿಸ್ಕೊಂಡು ಅಷ್ಟು ಅವ್ರಿಗೆ ಪವರ್ ಇದೆ, ಅಷ್ಟು ಹಣೆ ಬರ ಅವ್ರು ಪಾಸ್ ಆಗಿಬಿಟ್ಟು ಆಶ್ಚರ್ಯ ಅಂತ ಕೇಳಿದ್ರು. ಅಕಸ್ಮಾತ್ ಕೆಲಸ ಮಾಡಿದವರು ಫೇಲ್ ಆಗ್ತೀವಿ. ಯಾಕೆ ಹೇಳಿದ್ರೆ ಕೆಲವರು ಇಂಡಿವಿಜುವಲಿ ಆ ಥರ ಇರ್ತಾರೆ, ಯಾವುದೋ ಕಾರಣಕ್ಕೆ ಬಿಟ್ಟು ಅವರು ಸೇರಿಸ್ಕೊಂಡ್ಬಿಡ್ತಾರೆ. ಅವ್ರನ್ನ ಎಲ್ಲರೂ ಫಾಲೋ ಮಾಡಬಾರ್ದು. ಇವರು ಅನುಗ್ರಹದಿಂದ ಆಯಿತು. ಆ ರೀತಿಯಲ್ಲಿ ಆಗಬಹುದಾ? ಏತನ್ಮೇ ಸಂಶಯಂ ಕೃಷ್ಣ ಸೇತುಮರ್ಹಸಿ ಅಶೇಷತಃ. ನನ್ನ ಸಂಶಯ ಇದು, ನೀರನ್ನು ಪೂರ್ತಿ ಪರಿಹಾರ ಮಾಡಬೇಕು. ಅಶೇಷತಃ ಅಂತಾರೇನೋ, ಶೇಷನೇ ಉಳಿಬಾರ್ದು, ನಿಶೇಷವಾಗಿ ಪರಿಹಾರ ಮಾಡು. ಏನಾದ್ರು ಕೇಳ್ಕೊ ಅಂತ ಹೇಳಬೇಡ. ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತಾನಹಿ ಉಪಪದ್ಯತೆ. ತ್ವದನ್ಯ ನಿನ್ನ ಬಿಟ್ಟರೆ ಬೇರೆಯವರು ಯಾರು ಕೂಡ ಅಸ್ಯ ಸಂಶಯಸ್ಯ ಈ ಸಂಶಯಕ್ಕೆ ಛೇತ್ತ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಉಪಪದ್ಯ ಹೊಂದಿದವರಿಲ್ಲ. ನಿನ್ನ ಬಿಟ್ಟರೆ ಬೇರೆ ಉತ್ತರ ಕೊಡೋದಿಲ್ಲ. ಅದರಿಂದ ಚಿನ್ನ ದೇವರಿಗೆ ಹೆಸರಿದೆ, ಏನು ಗೊತ್ತಾ? ವಿಷ್ಣು ಸಹಸ್ರನಾಮದಲ್ಲಿ ಚಿನ್ನ ಸಂಶಯ ಅಂತ ಹೆಸರಿದೆ ದೇವರಿಗೆ. ಅದಕ್ಕೆ ಅರ್ಥ ಇದೆ. ಚಿನ್ನ ಸಂಶಯ ಅಂದರೆ ಅವನಿಗೆ ಸಂಶಯ ಇಲ್ಲ ಅಷ್ಟೇ ಅಲ್ಲ, ಎಲ್ಲ ಸಂಶಯ ಪರಿಹಾರ ಮಾಡ್ತಾನೆ. ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಬನೀಷಿಭಿ. ಆದ್ದರಿಂದ ಹೈಯೆಸ್ಟ್ ಗುರು ನೀನು. ಗುರುವಿನ ಲಕ್ಷಣ ಏನು? ಅಸಂಶಯ ಸಂಶಯ ಚಿತ್. ನೀನು ಅಂಥವನಾದ್ದರಿಂದ ನೀನು ಕೇಳ್ತಾ ಇದ್ದೇನೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಹಿಡಿದು. ವಿಷ್ಣು ಸಹಸ್ರ ಪದ ಗೊತ್ತಿಲ್ಲದೆ ಹೋದರೆ ಈ ಮಾತನ್ನು ಅರ್ಜುನ ಉಪಯೋಗಿಸ್ತಿದ್ದಿಲ್ಲ. ಅರ್ಜುನ ಗೊತ್ತಿರೋದ್ರಿಂದ ಏನು ಮಾಡಿದ? ನೀನು ಚಿನ್ನ ಸಂಶಯ, ನೀನು ಸಂಶಯ ಇಲ್ಲ, ನಮ್ಮ ಸಂಶಯ ಪರಿಹಾರ ಮಾಡ್ತೀಯ, ಆದ್ದರಿಂದ ಉಪದೇಶ ಮಾಡು ಅಂತ ಕೇಳ್ತಾ. ಯಾವುದು ಬೇಕಿಲ್ಲ, ಅದು ಎಲ್ಲ ಗೊತ್ತು. ಉದಾಹರಣೆಗೆ ಭೀಮಸೇನ ದೇವರು ವೃಷಭ ಸೂಕ್ತ ಕಂಡ್ರು. ಒಂದು ಇಲ್ಲ ಅಂತ ಅಲ್ಲವು ಇದ್ದುವವು, ಆದರೆ ಆ ರೀತಿ ದರ್ಶನ ಮಾಡಿದವರಿರಲಿಲ್ಲ. ಅರ್ಥ ಆಯ್ತಾ? ಉದಾಹರಣೆ ಕೆಲವು ಇದ್ದರೂ ಕೂಡ ಅದಕ್ಕೆ ಉಪಯೋಗಿಸಿ ಎಷ್ಟೋ ಸೈನ್ಸ್ ಡಿಸ್ಕವರಿ, ಅದು ವಸ್ತುಗಳು ಮೊದಲೇ ಇರುತ್ತದೆ. ಡಿಸ್ಕವರರ್ ಬೇರೆ, ಅವನ ಡಿಸ್ಕವರ್ ಉಳಿದವ್ರಿಗೆ ಆಗಬೇಕು ಅಂತಿಲ್ಲ, ಅವನಿಗೆ ಸಿಕ್ತ ಅಷ್ಟೇ. ಆ ದೃಷ್ಟಿಯಲ್ಲಿ ಋಷಿಗಳು, ಅದಕ್ಕೆ ಅನೇಕ ಋಷಿಗಳು ಬರ್ತಾರೆ. ಕೆಲವು ಮಂತ್ರಗಳಿಗೆ ಒಬ್ಬ ಋಷಿ ಅಲ್ಲ, ತುಂಬ ಋಷಿಗಳು ಬರ್ತಾರೆ. ಸೂರ್ಯ ಮಾಮನ್ಯು ವನ್ಯೋಪತಯ ಹೇಳಬೇಕಾದ್ರೆ ಎಷ್ಟು ಜನ ಋಷಿಗಳಿದ್ದಾರೆ ನೋಡಿ. ಕೆಲವರು ಒಂದೇ ಇರ್ತಾರೆ, ಕೆಲವರು ಅವತ್ತಿನಿಂದ ಚೇಂಜ್ ಆಗ್ತಾರೆ. ಮರ್ತೋಗಿ ತೊಗೊಂಡ್ಬಿಟ್ಟು ಇವರೇ ಅವತ್ತಿನ ಬಿಟ್ಟು ಇವರೇ ಗುರುಗಳಿಗೆ. ಅದೇ ಹೇಳ್ತೀವಿ, ಇಷ್ಟೊತ್ತು ಹೇಳಿದ್ರೆ ಅದೇ ತಾನೇ. ವಿಷ್ಣು ಕೃಷ್ಣ ನೀನು ಚಿನ್ನ ಸಂಶಯ, ನೀನು ಅದಕ್ಕೆ ಹೇಳ್ಕೊಡು ಅಂತ ಅರ್ಥ. ನೀವು ಬೇರೆ ಯಾರು ಎಂಥವ್ರಿಲ್ಲ, ನೀನೊಬ್ಬನೇ ಮಾಡಕ್ಕೆ ಸಮರ್ಥನಾಗಿದ್ದಿ. ನಹಿ ಉಪಪದ್ಯತೆ. ಎಷ್ಟೋ ಡಾಕ್ಟ್ರ್ ಏನೋ ಕೇಳೋಕ್ಕೋರೆ ಯಾರು ಹೇಳಿದ್ರು ಅವ್ರನ್ನ ಕೇಳೋಗೋದು. ಅದು ಬಿ ಪಿಗಿಲ್ಲ ಬ್ಯಾಟ್ರಿ ಕೊಟ್ಟಿರ್ತಾರೆ, ಇವನು ಏನೋ ಕೇಳಕ್ಕೆ ಹೋಗ್ತಾನೆ, ಯಾರು ಕೂಡ ಅವ್ರನ್ನೇ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ ಅವ್ರು ಯಾತಕ್ಕೆ ಕೊಟ್ಟಿರ್ತಾರೆ, ಇವ್ನು ಯಾಕೆ ಹೇಳೋದಿಲ್ಲ ಹೇಳಿ ನೋಡಂತೆ. ಅಲ್ಲ, ಅವ್ನು ಪರೀಕ್ಷೆ ಮಾಡಿ ಕೊಟ್ಟವನು, ಇವನಿಗೆ ಮ್ಯಾಚ್ ಆಗಿ ಕೊಟ್ಟರೆ ನಾನು ಇನ್ನೊಂದೇನೋ ಹೇಳ್ಬೋದು. ಇಪ್ಪ ನಿಮ್ಮ ಬಾಯಲ್ಲಿ ಹೇಳ್ತೀನಿ ಅಷ್ಟೇ, ಪರೀಕ್ಷೆ ಮಾಡಿ ಹೇಳ್ತಾ ಇಲ್ಲ ಅಂತ ಅಲ್ಲೇ ಹೋಗಿ ಕೇಳು. ಇಲ್ಲ ಇಲ್ಲಿ ಬಾ ಮೊದಲಿಂದ ನೋಡಬೇಕು, ಇಲ್ಲಿ ಬಾ ಮೊದಲಿಂದ ಪರೀಕ್ಷೆ ಮಾಡುತ್ತೆ. ಅದು ಇಲ್ಲ ಹೋದ್ರೆ ಪರೀಕ್ಷೆ ಮಾಡ್ದನ್ನು ಕಂಟಿನ್ಯೂ ಮಾಡೋಣ. ಏತನ್ಮಯ ಕೆಲವು ಸರಿ ಇಂಟ್ರೆಸ್ಟೇಟ್ ಟ್ರಾನ್ಸ್ಫರ್ಸ್ ಅಲೋ ಮಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ಬೇರೆ ಗ್ರೂಪ್ ಎಲ್ಲ. ಈಗ ಸಿಲೆಬಸ್ ಚೇಂಜ್ ಆಗೋದಿಲ್ಲ, ಅದರಿಂದ ಬೇರೆ ಕಡೆಗೆ ಯಾಕೆ ಮಾಡಲ್ಲ, ಸಿಲೆಬಸ್ ಬೇರೆ ಇರುತ್ತೆ. ಅಂಥ ಹೊತ್ತಲ್ಲಿ ಆನ್ಸರ್ ಕೊಡೋದಿಲ್ಲ. ಎಲ್ಲಿ ಸಿಮಿಲರ್ ಇದಿರುತ್ತೋ ಅದು ಕೊಟ್ಬಿಡ್ತಾರೆ. ಕನೆಕ್ಟೆಡ್ ರಿಲೇಟೆಡ್ ಯೂನಿವರ್ಸಿಟಿ ಆದರೆ ಪ್ರಾಬ್ಲಮ್ ಇಲ್ಲ. ಏತನ್ಮಯ ಸಂಶಯಂ ಕೃಷ್ಣ ಸೇತುಮರ್ಹಸಿ ಅಶೇಷತಃ ಸ್ವತನ್ಯ ಸಂಶಯಸ್ಯ ಅಸ್ಯ ಚೇತ್ತಾ ನಹಿ ಉಪಪದ್ಯತೆ. ಅನ್ಯಥಾ ಶರಣಂ ನಾಸ್ತಿ ಇದ್ದಾಗಿ. ಬೇರೆ ಕಡೆ ಸಿಗೋದಾದರೆ ಹೋಗ್ತೀನಿ ಬಿಡು ಅಂತ ಹೇಳ್ಬೋದು. ಯಾರು ನೀವು ಒಬ್ಬನೇ ಆದ್ದರಿಂದ ನೀನೇ ಹೇಳಬೇಕು ಅಂತ ಕೇಳ್ತಾರೆ. ಶ್ರೀ ಭಗವಾನುವಾಚ. ಪಾರ್ಥ ಇಲ್ಲಿ ಯುದ್ಧ ನಡಿಬೇಕು, ಧ್ಯಾನದ ಬಗ್ಗೆ ಕೇಳ್ತಾ ಕೂತಿದ್ದಾರೆ, ಗೊತ್ತಾಯ್ತಾ? ಯುದ್ಧ ನಡಿಬೇಕಾದ್ರೆ ಧ್ಯಾನದ ಬಗ್ಗೆ ಕೇಳ್ತಾರೆ ಅಂದರೆ ಅರ್ಜುನಿಗೊಂದು ಕೃಷ್ಣ ಇದ್ದಾರೆ. ಕೃಷ್ಣ ಹೇಳೋರಿಗೆ ಯುದ್ಧ ಶುರುವಾಗೋದಿಲ್ಲ, ಯೋಚನೆ ಇಲ್ಲ. ಉಳಿದವ್ರಿಗೆ ಅವಸರ, ಡ್ರೈವರ್ಗೆ ಯಾಕೆ ಅವಸರ? ಉಳಿದವ್ರಿಗೆ ಯಾಕೆ ಡ್ರೈವರ್ ಬಸ್ ಹೋದ್ರೆ ಇವ್ರು ತಾನೇ ಓಡಿಸೋಣ. ಆದ್ದರಿಂದ ಅವ್ನು ನಿಧಾನ ಸೇತ್ಕೋತ ಬರ್ತಾರೆ. ಎಷ್ಟೋ ಸಲ ಬಂದಲ್ಲಿ ಬಿಸಾಕಿ ನಿಧಾನ ಆಗ್ತಾರೆ. ಇವ್ರದವ್ರು ಹಾಗೆಲ್ಲ ಮಾಡೋಲ್ಲ, ಅವಸರ ಪಡೋದಿಲ್ಲ. ಅವ್ನು ನಿಧಾನ ಹತ್ತ, ಅಲ್ಲಿ ಉಳಿದವ್ರು ಮಾಡಿದ್ರೆ ಬೈತಾರೆ, ಹತ್ತಿಯ ಬಿಟ್ಟು ಹೋಗಲ್ಲ ಅಂತ ಕೇಳ್ತಾರೆ. ಅದು ಕೃಷ್ಣ ಸರ್ವೋತ್ತಮ, ಅದು ತಾತ್ಪರ್ಯ. ನೀನು ಸರ್ವೋತ್ತಮನಾದ್ದರಿಂದ ಯಾರೇ ಏನು ಮಾಡ್ಲಿಕ್ಕೆ ಬೇರೆ ಎಲ್ಲಿ ಗೀತಾ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಸಮಯದಲ್ಲಿ ಬೇರೆ ಗಂಟೆ ಬಿತ್ತಾ ನಿನಗೆ ಅಂತ ಬೈದು ಬಿಡ್ತಿದ್ದಾರೆ ಅಷ್ಟೇ.
ಅರೆ ಕೃಷ್ಣ ಹೈಲಿ ಕೇಪಬಲ್, ಸಾಕ್ಷಾತ್ ಭಗವಂತನಾದ್ದರಿಂದ ಉತ್ತರ ಗೊತ್ತಾಗ್ತದೆ. ಉತ್ತರ ಗೊತ್ತಿದೆ, ಉತ್ತರ ಹೇಳೋದಕ್ಕೆ ಗೊತ್ತಿದೆ, ಆ ಸಮಯದಲ್ಲಿ ಹೇಳೋದಕ್ಕೂ ಗೊತ್ತಿದೆ. ಮತ್ತೆ ಎಲ್ಲದೂ ಸೇರಿಸ್ಬೇಕು ಅದರೊಳಗೆ. ಎಲ್ಲ ಮಾಡ್ತೀನಿ, ಈ ಹೊತ್ತೇನೆ ಕೇಳೋದು, ಮತ್ತೆ ಸಾಯಂಕಾಲ ಬಂದು ಕೇಳೋ ಅಂತ ಹೇಳ್ಬೋದಾ? ಇಲ್ಲ, ಈಗಲೂ ಮಾಡ್ತೀಯ ನೀನು ಕಾಲಾತೀತ ದೇಶಾತೀತ ಕೃಷ್ಣ. ಆದ್ದರಿಂದ ಎಲ್ಲದನ್ನು ಮೀರಿ ಮಾಡ್ತೀಯ. ಆದ್ದರಿಂದ ಈಗಲೇ ಪರಿಹಾರ ಮಾಡು. ಪಾರ್ಥ ನೈವೇಹನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಕೃಷ್ಣ ಉತ್ತರ ಹೇಗಿರೋ ಸಿಸ್ಟಮೆಟಿಕ್ ಆನ್ಸರ್ಗಳು ಒಂದೊಂದು ಕೂಡ. ಪಾರ್ಥ ನಾ ಏವ ಇಹ ನಾ ಅಮುತ್ರ ವಿನಾಶ ತಸ್ಯ ವಿದ್ಯತೆ. ಅರ್ಜುನ ಮೊದಲ ಪ್ರಶ್ನೆ ಏನಿತ್ತು? ನಾಶ ಆಗಿಬಿಡ್ತಾನ ಅಂತ ಪ್ರಶ್ನೆ. ನಾಶ ಆಗೋದಿಲ್ಲ ಅಂತ ಉತ್ತರ ಕೊಟ್ಟು, ಅವನಿಗೆ ಉಭಯ ಪ್ರಶ್ನೆ ಅಂತ ಕೇಳಿ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತೇಳಿ. ಇಲ್ಲೂ ನಾಶ ಆಗೋದಿಲ್ಲ, ಮುಂದೇನೂ ನಾಶ ಆಗೋದಿಲ್ಲ. ಡೈರೆಕ್ಟ್ ಆನ್ಸರ್. ಪಾರ್ಥ ನ ಏವ ಇಹ ನಾ ಅಮುತ್ರ ವಿನಾಶ ತಸ್ಯ ವಿದ್ಯತೆ. ಅವನಿಗೆಂದೂ ನಾಶ ಇಲ್ಲ. ಯೋಗದ ಹೆಜ್ಜೆ ಎಂಡ್ರೋಲ್ ಆಗಿಬಿಟ್ರೆ ಏನಿಲ್ಲ ಅವನಿಗೀಗ, ನಾಶ ಇಲ್ಲ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ತಾತ ಅಂದ್ರೆ ಮಗು ಅಂತ ಅರ್ಥ. ಇಲ್ಲಿ ಕನ್ನಡದ ತಾತ ಇಲ್ಲ, ಸಂಸ್ಕೃತದೊಳಗೆ ಇಲ್ಲ. ತಂದೆ ಆಗ್ತಾನೆ, ಇಲ್ಲ ಮಗ ಆಗ್ತಾನೆ, ಏನಾಗಲ್ಲ. ಈ ತಾತ ಕನ್ನಡದ ತಾತ ಆಗೋದೇ ಇಲ್ಲ, ಸಂಸ್ಕೃತ ಅರ್ಥ ಬರೋದಿಲ್ಲ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನ ಮಗು ಅಂತ ಅರ್ಥ. ಇಲ್ಲಿ ಮಗು ಕಲ್ಯಾಣಕೃತ್, ಸುಭಾಷಿತ, ಶಾಶ್ವತ ಸುಭಾಷಿತ. ಕಲ್ಯಾಣಕೃತ್, ಒಳ್ಳೆಯದನ್ನು ಮಾಡಕ್ಕೆ ಹೊರಟವನಿಗೆ ಎಂದೂ ಕೆಟ್ಟದಾಗೋದಿಲ್ಲ. ಇದಾಗಲೇ ಮಾತು ಬಂದಿತ್ತು. ಎಲ್ಲಿ ಗೀತೆಯಲ್ಲಿ ಹಿಂದೆ ಬಂದಿತ್ತು ಅಂದ್ರೆ ಹಿಂದೆ ಅಂತ ಆಯ್ತಲ್ಲ, ಇದು ಬಂದಿತ್ತು. ಬರುತ್ತೆ ಅಂದ್ರೆ ಮುಂದೆ ಬರುತ್ತೆ ಅಂತ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಅದಕ್ಕೆ ತಾನೇ ಮಾಡಿದ ವ್ಯಾಖ್ಯಾನ ಕೃಷ್ಣ. ಆಚಾರ್ಯರು ಉಟ್ಕೊಂಡಿದ್ರು, ಉಳಿದವರ ಅರ್ಥ ಲಿಂಕ್ ಮಾಡ್ಕೊಳ್ಳಿಲ್ಲ ಯಾರು ಕೂಡ. ನಹಿ ಕಲ್ಯಾಣಕೃತ್, ಕಲ್ಯಾಣವನ್ನು ಮಾಡಿದವನು, ಲೋಕ ಕಲ್ಯಾಣ, ಆತ್ಮ ಕಲ್ಯಾಣ, ಭಗವತ್ ಪೂಜೆ ಏನೇನು ಮಾಡ್ತಾರೆ, ಕಶ್ಚಿತ್ ಯಾವನೂ ಕೂಡ, ಒಬ್ಬನೂ ಕೂಡ ದುರ್ಗತಿಗೆ ಹೋಗೋದೇ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್. ಒಳ್ಳೆ ಕೆಲಸ ಮಾಡಿದ ಯಾವನಿಗೂ ಏನಾಗೋದಿಲ್ಲ. ಇಂಟೆನ್ಷನ್ ಪ್ರಕಾರ ಒಳ್ಳೇದು ಮಾಡಿದ, ಆ ಟೈಮ್ಗೆ ಸ್ವಲ್ಪ ಕೆಟ್ಟದಾಗ ಕಾಣಿಸ್ತು. ನಾವೇನು ಮಾಡಬಾರ್ದಾಗ ಯೋಚನೆ ಮಾಡಬಾರ್ದು. ಯಾಕೆ? ಆ ಹೇಳಿರೋ ವ್ಯಕ್ತಿ ಒಳ್ಳೆಯವನಾದ್ರಿಂದ ನಡೆದೇ ನಡೀತು, ಮುಂದೆ ಕರೆಕ್ಟ್ ಆಯ್ತು. ನಾವೇನು ನೋಡಿದ ಕರೆಕ್ಟೇ ಆಯ್ತು. ಆ ಕಾಲಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಆದರೆ ಫೈನಲಿ ಅವ್ರ ಮಾತು ಸುಳ್ಳಾಗೋದಿಲ್ಲ. ಕಲ್ಯಾಣಕೃತ್ ಕಶ್ಚಿತ್, ಕಲ್ಯಾಣ ಕಾರ್ಯ ಮಾಡಿದ ಯಾರೂ ಕೂಡ ವಿಥೌಟ್ ಎನಿ ಎಕ್ಸೆಪ್ಷನ್ ಏನಾಗ್ತಾರೆ, ದುರ್ಗತಿಗೆ ಹೋಗೋದೇ ಇಲ್ಲ. ನಮ್ಗೆ ಇದು ಫಸ್ಟ್ ಬೇಕು, ರಿಸ್ಕ್ ಫ್ರೀ ಆಗ್ಬೇಕು ಫಸ್ಟ್. ನೋಡಪ್ಪ ನಿಂಗೆ ಇಷ್ಟು ಬರುತ್ತೆ, ಅಸಲಿ ಮೋಸ ಇಲ್ಲ ಅಂತಷ್ಟು ಏನಾಗ್ತಾನೆ ಅವನು, ಅರ್ಧ ಧೈರ್ಯ ಬಂತ. ಅಸಲಿ ಮೋಸ ಇಲ್ವೇ ಇಲ್ಲ. ಇಷ್ಟು ಇದಾಗೋದು ಇದರಲ್ಲೂ ಡೌಟ್ ಇಲ್ಲ. ಇನ್ನೂ ಜಾಸ್ತಿ ಆದ್ರೆ ನಿನ್ನ ಪುಣ್ಯ ಅಂತ ಹೇಳ್ತಾನೆ. ಆ ರೀತಿ ಆದ್ದರಿಂದ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಪ್ರಾಪ್ಯ ಪುಣ್ಯಕೃತಾಂ ಲೋಕ. ಇವತ್ತು ಹಿಂದೆಲ್ಲ ಏನಿತ್ತು ಗೊತ್ತಾ, ರಿಟೈರ್ಡ್ ಪರ್ಸನ್ಸ್ಗೆ ಏಜ್ ಆದವರು ಎಲ್ಲ ಸೇರಲಿಲ್ಲ, ಗೊತ್ತಾಯ್ತಿಲ್ಲ. ಯಾಕೆಂದ್ರೆ ಇವ್ರು ಎಷ್ಟಿರ್ತಾರೆ ಬಾ ಇವರು ಎರಡು ಪ್ರೀಪೇಡ್ ಕೊಟ್ಟು ಹೋಗೇ ಬಿಟ್ರೆ ರವಿ ಲಾಸ್ ಆಗುತ್ತೆ ಅಂತೇಳಿ ಯಂಗ್ಸ್ಟರ್ ಇರ್ತಾರೆ. ಡೆತ್ ಚಾನ್ಸಸ್ ಯಾರಿಗೆ ಜಾಸ್ತಿ? ಯಾವಾಗಲೂ ಏಜ್ ಆದವ್ರಿಗೆ. ಅದರಿಂದ ಬೆನಿಫಿಟ್ ಕೊಡ್ತಿರ್ಲಿಲ್ಲ. ಈಗ ಅದಕ್ಕೂ ಹೊಸ ಸ್ಕೀಮ್ ತೆಗೆದಿದ್ದಾರೆ ಕೆಲವೆಲ್ಲ, ಹೊಸ ಸ್ಕೀಮ್ ಜಾಸ್ತಿ ಕೊಟ್ಟುಬಿಟ್ಟು ಏನೋ ಒಂದು ಇವ್ರಿಗೆ ಲಾಭ ಆಗ ಅವ್ರಿಗೆ ಲಾಭ ಆಗ, ಅವರಿಗೆ ಜಾಸ್ತಿ ಆಗೋದು ಯಾವಾಗಲೂ ಪ್ಲಾನ್ ಮಾಡಿರ್ತಾರೆ. ಇದು ಭಗವಂತನ ಹಾಗಲ್ಲ. ಸಾಯೋ ಟೈಮ್ನಲ್ಲಿ ಗ್ಯಾರಂಟಿ ಸಾಯ್ತಾ ಇರೋ ಕೂಡ ಏನು ಮಾಡ್ಬೋದು, ಇನ್ಶೂರ್ ಮಾಡ್ಬೋದು. ಅಜಾ ಬೇಡ ಮಾಡ್ಕೊಂಡು ಆ ಟೈಮ್ನಲ್ಲಿ ಇನ್ಶೂರ್ ಮಾಡಿ ಗೆತ್ತೋಗ್ಬಿಟ್ಟ. ಲಾಸ್ಟ್ ಇನ್ನೇನು ಅರ್ಧ ವೆಂಟಿಲೇಟರ್ ಹಾಕಿದಾಗ LIC ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಹಾಗಾಗಿ ₹70 ಕೋಟಿ ಬರ್ತದೆ. ಬಂದರೆ ಅದು ಸತ್ರು ಬರ್ತದೆ, ಬದುಕಿದ್ರು ಬರ್ತದೆ, ಸಾಯ್ದ ಹೋದ್ರೆ ಬರೋದಿಲ್ಲ ಅಂತಲ್ಲ. ಇದು ಭಾರಿ ವಿಶೇಷ. ಮತ್ತೆ ಯಾರಿಗೂ ಬರೋ LIC ಅಲ್ಲ ಇದು. ಯಾರಿಗೆ ಬರುತ್ತೆ ಇದು? ಅವರಿಗೆ ಬರುತ್ತೆ, ಬೇರೆಯವರಿಗೆಲ್ಲ ಹೋಗೋದಿಲ್ಲ. ಏನು ಕೊಡೋದಿಲ್ಲ? ಹೌದತ್ತೆ, ಹೆಲ್ತ್ ಇನ್ಶೂರೆನ್ಸ್. ಯಾಕಂದ್ರೆ ಪೂರ್ತಿ ರೋಗ ಕೊಟ್ಟ ಮೇಲೆ ಎಲ್ಲ ರೋಗ ಇದು ಸರ್ಟಿಫಿಕೇಟ್ ಹೆಲ್ತ್ ಕೇಳಿದರೆ ಏನು ಮಾಡಬೇಕು, ಕೊಟ್ಟವ್ರಿಗೆ ರೋಗ ಬರುತ್ತೆ ಅಷ್ಟೆ. ಆದರೆ ದೇವ್ರು ಹಾಗಲ್ಲ. ಯಾಗಾದರೂ ಈ ಬರ್ತೀಯ ಓಕೆ, ಇದು ಈ ಆಪ್ಷನ್ ಯಾರೂ ಕೊಡೋದಿಲ್ಲ. ಅದಕ್ಕೆ ಹರಿರೇವ ಪರಹ ಅಂತ. ಪ್ರಾಪ್ತ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಒಂದು ಅಲ್ಲಿಗಿರಲಿ. ಒಂದೇನಾಯ್ತು ಈಗ ಒಟ್ಟಿನ ಮೇಲೆ ಏನು ಶುರು ಮಾಡಿದ್ರಿ? ಈಗ ರಾತ್ರಿ 12 ಗಂಟೆ ನೀರು ಕುಡಿದ್ರು ಕೂಡ ನೀನೀಗ ಇಷ್ಟೊತ್ತು ಮಾಡಿದ ಏಕಾದಶಿ ಉಪವಾಸ ವೇಸ್ಟ್ ಆಗಿಲ್ಲ. ಪೂರ್ಣ ಫಲ ಬರದೇ ಇರಬಹುದು, ಬಟ್ ಏಕಾದಶಿ ಲಿಸ್ಟ್ ಸೇರ್ಕೊಂಡ್ಬಿಡ್ತೀಯ ನೀನು. ಆದ್ದರಿಂದ ಇವತ್ತಲ್ಲ ನಾಳೆ ಏನು ಗ್ಯಾರಂಟಿ? ಉದ್ಧಾರ ಆಗೇ ಆಗಿದೆ, ಯೋಚನೆ ಮಾಡಬೇಡ. ಇಲ್ಲವೇ ಎಲ್ಲ ಹಾಳಾಗೋಯ್ತು ಅಂತ ಯಾರು ಮಾಡಕ್ಕೆ ಹೋಗ್ತಿರ್ಲಿ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅಷ್ಟು ತಿಳ್ಕೊಂಡ್ಬಿಟ್ರೆ ಸನ್ಮಾರ್ಗದಲ್ಲಿ ಹೋಗಿ ಯಾವ ಸಮಸ್ಯೆನೂ ಇಲ್ಲ. ಬೇರೆ ಮಾರ್ಗಗಳು ಹಾಗಲ್ಲ. ಗೂಢ ಅನ್ನತ್ತೆ ಕೆಲಸಕ್ಕೆ ಸೇರಿದ, ಅವನಿಗೆ ಕೆಲಸ ಬಿಟ್ಟರು ಶೂಟ್ ಮಾಡ್ತಾರೆ, ಕೆಲಸ ಇದ್ರೂ ಶೂಟ್ ಮಾಡ್ತಾರೆ.
ಯಾಕೆ ಕೆಲಸ ಬಿಟ್ಟು ಬೇಗ ಹೇಳಿಬಿಡ್ತಾರೆ ಹೋಗಿ ಹೊದ್ದೆ ಕಳಿಸ್ತಾನೆ. ಇದ್ರೆ ಯಾವಾಗ ಹೇಳಿದ್ರೆ ಕಷ್ಟ ತೀರ ಹೊಡಿತಾರೆ. ಮತ್ತೆ ಇಲ್ಲಿ ಹಾಗಲ್ಲ, ಸರ್ಕಾರದಲ್ಲಿ ವ್ಯವಸ್ಥೆ ಹಾಗಲ್ಲ, ಸೇಫ್. ಅದಕ್ಕೆ ಯಾವಾಗಲೂ ದೇವರ ಕಾರ್ಯದಲ್ಲೇ ಇರಬೇಕು, ಬೇರೆ ಕಡೆ ಹೋಗಬಾರದು ಅಂತ ಹೇಳ್ತಾರೆ. ಇವತ್ತು ಹೇಗೆ ಕಂಡು ಕಡೆ ಗುಂಡಾಗಡೆ ಕೆಲಸ ಸೇರ್ತಾರೆ, ಹಾಗೆ ಕ್ಷುದ್ರ ದೇವತೆಗಳ ಹತ್ರ ಉಪಾಸನೆ ಮಾಡೋರೆಲ್ಲ ಹಾಗೆ ಕ್ಷುದ್ರ ದೇವತೆ ಹೋಗ್ತಾರಲ್ಲ, ಕೆಲಸ ಆದರೂ ರಿಸ್ಕ್ ಇದೆ, ಕೆಲಸ ಆಗಲೂ ರಿಸ್ಕ್ ಇದೆ. ಅದಕ್ಕೆ ಏನು ಮಾಡಿದ್ರು ಏನು ಬಂದರೂ ಕೂಡ ಏನು ಮಾಡೋದಿಲ್ಲ ಅವರು. ಹಾಡಿದರೆ ನಡೆಯನ ಹಾಡುವೆ, ನಡೆಯನ ಬೇಡವೆ, ಇನ್ನೊಬ್ಬರು ಕೇಳೋದಿಲ್ಲ ಅಂತೇಳಿ ಸರ್ಕಾರಕ್ಕೆ ಅಪ್ಲೈ ಮಾಡಿ ಸಿಗದೆ ಹೋದ್ರೆ ಪರವಾಗಿಲ್ಲ, ರಿಸ್ಕ್ ಇಲ್ಲ. ಅಲ್ಲಿ ಅಪ್ಲೈ ಮಾಡಿದ್ದೆ ದೋಷ ಫಸ್ಟು, ಅಲ್ಲಿ ಯಾಕೆ ಅಪ್ಲೈ ಮಾಡಿದ್ವಿ ಫಸ್ಟ್ ಅಂದು ಏನೋ ಕಾಂಟ್ಯಾಕ್ಟ್ ಇದೆ ಅಂತ ನಿಮಿಟ್ಟು ಆ ಥರ ಶುರು ಮಾಡಿ. ಓಂ ಶ್ರಿಯಃ ಪತ್ತೇ ನಿತ್ಯಾ ಗಣಿತ ಗುಣ ಮಾಣಿಕ್ಯ ವಿಶುತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲ ಬಹುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಈ ಮಾತು ಆಗಲೇ ಉತ್ತರ ಬಂದಿತ್ತು, ನೆನಪಿದೆಯಾ? ಅಕಸ್ಮಾತ್ ಏನು ಮಾಡಿದ್ರೆ ಅಂತ ಕೇಳಿ ಉತ್ತರ ಕೊಡ್ತಿದ್ದಲ್ಲ ಕೃಷ್ಣ, ಯಾಕೆಲ್ಲ ಒಂದು ಉತ್ತರ ಕೊಟ್ಟಿದ್ದ, ನಿನ್ನೆ ಬಂದಿತ್ತದು ನೆನಪಿದೆಯಾ? ಈ ಪ್ರಶ್ನೆಗೆ ಒಂದು ರೀತಿ ಉತ್ತರ ಕೊಟ್ಟಿದ್ದಾರೆ. ಏನಂತ ಬಂದಿದೆ? ಸರ್ವಥಾ ವರ್ತಮಾನೋಪಿ, ಅವನು ಹೇಗೆ ಇದ್ರೂ ಉದ್ಧಾರ ಆಗ್ತಾನೆ ಅಂತ ಹೇಳಲಿಲ್ಲ. ಅರ್ಥವಾ? ಅದೇ ಮಾತಿನ ವಿವರಣೆ ಅದು. ಸರಿಯಾದ ದಾರಿಯಲ್ಲಿ ಇತ್ತು ಅಂತ ಕೇಳಿದರೆ ಉದ್ಧಾರ ಆಗೋದು ನಿಶ್ಚಿತ. ಒಂದು ಅಶೂರ್ಡ್ ಮುಕ್ತಿ, ಅಶೂರ್ಡ್. ಮದ್ಯಪನಿಷ್ಮ ಅವೆಲ್ಲ ಇರ್ಬೋದು, ಆಗ ಟೈಮ್ ಅವೆಲ್ಲ ವ್ಯತ್ಯಾಸ ಆಗುತ್ತೆ. ಬಟ್ ಈಗ ಸ್ಪೆಸಿಫಿಕ್ ಆಗಿ ಅದಕ್ಕೆ ಉತ್ತರ ಕೊಡ್ತಿದ್ದಾನೆ. ಈ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ. ದೊಡ್ಡ ತಪ್ಪೇ ಮಾಡ್ತಾರೆ ಸಾಮಾನ್ಯ, ಚಿಕ್ಕ ತಪ್ಪೇನೂ ಮಾಡೋದಿಲ್ಲ. ಸಣ್ಣವ್ರು ಸಣ್ಣ ತಪ್ಪು ಮಾಡ್ಬೋದು. ಆದರೂ ಕೂಡ ಆಪರೇಷನ್ ಒಂದ್ಸರಿ ಬಂತು ಅಂದಮೇಲೆ ಏನಿಲ್ಲ, ಅಲ್ಲಿ ಮೋಕ್ಷದ ಬಗ್ಗೆ ಯೋಚನೆ ಮಾಡೋ ನೆಸಿಟಿ ಬಂದೇ ಬರುತ್ತೆ. ತಥಾಪಿ ಕೆಲಸ ಹೇಳ್ತಾರೆ, ಫ್ಯೂಲಲ್ಲಿ ನಿಂತ ಮೇಲೆ ನಿಮಗೆಲ್ಲ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಹಾಗೆ ಲಾಸ್ಟ್ ಟೈಮ್ ಆದಮೇಲೆ ಟೈಮ್ ಆಗಿತ್ತು ಅಂತ ತಿಳ್ಕೊಬೇಡ, ಬಾಗಿಲು ಹಾಕಿಬಿಡ್ತಾರೆ. ಒಳಗಿರೋರ್ನ ಏನು ಮಾಡ್ತಾರೆ, ಏನಾದ್ರು ನಿಮ್ಗೆ ಕಳಿಸ್ಕೊಡ್ತೀವಿ ಯೋಚನೆ ಮಾಡಿ, ಅಲ್ಲಿ ಗ್ಯಾರಂಟಿ. ಹೊರಗೆ ಬಾಗಿಲು ಹಾಕಿದ್ರೆ ಪಂಜಿತ ಆಗುತ್ತೆ. ಅದು ನಿಯಮ, ಅದು ನೀವು ಕೊನೆಯದಾಗಿ 1 ಗಂಟೆ ಅಲ್ಲ, ಎಷ್ಟೊತ್ತಾರು ತೊಗೋಬೋದು. ವಿತ್ ಪ್ರಾಪರ್ ರೀಸನ್ ಎಷ್ಟೊತ್ತು ಬೇಕಾದ್ರೂ ತೊಗೋಬೋದು. ಫಸ್ಟ್ ಸಾರಿ ಎಲೆಕ್ಷನ್ಗೆ ಹಾಕಿದಾಗ ಒಬ್ಬ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಇದ್ದ, ರಿಟೈರ್ ಆಗೋ ಸ್ಥಿತಿಯಲ್ಲಿ ಇದ್ದಿದ್ದು. ನಮ್ಮನ್ನು ಭಾರಿ ಎದಿಸ್ಬಿಟ್ಟಿದಾಗ ಫ್ರೆಶ್ ಅಪಾಯಿಂಟ್ಮೆಂಟ್ ಅದೆಲ್ಲ ಹಾಗೆ ಹೀಗೆ ಏನೇನೋ ಆಗುತ್ತೆ ಅಂತ ಹೇಳಿಬಿಟ್ಟು ನೀವು ಭಾರಿ ಗಾಬರಿ ಅದು ಸರಿ ಮಾಡಿ ನಾವು 5ಕ್ಕೆ ಮುಗಿದ್ರೆ ಒಂದು ಅರ್ಧ ಗಂಟೆ ಎಲ್ಲ ಪ್ಯಾಕಿಂಗ್ ಮುಗಿದೋಯ್ತು. ಹೇಳಿದ ಥರದ್ದು 11 ಮುಗಿತಾ ಇಲ್ಲ ಅಂತ ಪ್ರೊಫೆಸರ್ ಅವ್ರು ಹೇಳ್ಕೊಟ್ಟಿದ್ದ. 11 ಏನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಅಲ್ಲೇ ಬೂತ್ಗಳು, ಅಲ್ಲಲ್ಲೇ ಬೂತ್ಗಳು, ಚಿಕ್ಕ ಹಿರೇಮಗಳೂರು ಬೂತ್ ನಮ್ಮದು, ಅದರಲ್ಲಿ ಇನ್ನೊಂದು ಬೂತ್ ಆಗ್ತದೆ ಅಲ್ಲೇ. ಆತಂದು ಹೇಳಿದವನೇ ಪಜಿತ್ ಮಾಡ್ಕೊಳ್ಬಿಟ್ಟು ಅದಕ್ಕೋಸ್ಕರ ಕಾಯ್ಬೇಕಾಯ್ತು ನಾವು. ಯಾರು ಟೀಮ್ ಬಿಟ್ಟು ಹೋಗಂಗಿಲ್ಲ. ಏನು ಕಳಿಸಿರ್ತಾರೆ ಅವ್ರು ಒಟ್ಟಿಗೆ ಕಲೆಕ್ಟ್ ಬಿಡ್ತಾರೆ. ವಾಪಸ್ಸು ಎಳ್ಕೊಂಡು ಒಬ್ಬೊಬ್ಬರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ಪಜಿತ ಆಗ್ಬಿಡ್ತಾ ಅದು. ಏನೋ ನಿಮ್ಮ ತಪ್ಪಿಕೊಂಡ್ರೆ ನಮಗೆ ಪಜಿತ ಆಗುತ್ತೆ. ಹೇಳೋದು ಹೀಗೆ ಮಾತ್ರ ಆಗುತ್ತೆ, ಅವ್ರು ಕೋಟ ಹಾಕ್ಲಕ್ಕೆ ಬರ್ತಾರೆ, ಅವನು ಈ ರೀತಿ ಪ್ರಶ್ನೆ ಮಾಡಬೇಕು, ಏನೇನೋ ಹೇಳಿದ್ದ. ಪಾಪ ನಮ್ಗೆ ಯಾವ ಪ್ರಶ್ನೆಗೆ ಬರಲೇ ಇಲ್ಲ. ಕಾರಣ ಅಂದರೆ ರಿಸ್ಕ್ ಯಾವ ರೀತಿ ಬರುತ್ತೆ ಹೇಳಕ್ಕೆ ಬರೋದಿಲ್ಲ. ಅಲ್ಲಿ ಹುಷಾರಾಗಿರ್ಬೇಕು.